ಓಕೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಈಶ್ವರ್ ಗೌಳಿ ಎಜುಕೇಶನಲ್ ಚಾನಲ್. ನಾನು ನಿಮ್ಮ ಈಶ್ವರ್ ಗೌಳಿ. ಸೊ ಈಗಾಗಲೇ ಕಳೆದ 8 ಕ್ಲಾಸಸ್ಗಳು ಜಿಯೋಗ್ರಫಿ ಬೇಸ್ ಮೇಲೆ ಆಸ್ಟ್ರಾನಮಿಯ ಟಾಪಿಕ್ ಮೇಲೆ ಮುಗಿತಾ ಇರುವ ಹಂತದಲ್ಲಿ ಇದೀವಿ. ಓಕೆನಾ? ಸೊ ಕಳೆದ 8 ಕ್ಲಾಸಸ್ಗಳಿಗೆ ಉತ್ತಮವಾದ ಪ್ರತಿಕ್ರಿಯೆಯನ್ನು ನೀವೆಲ್ಲರೂ ನೀಡಿದಿರಾ, ತುಂಬಾ ಸಹಕರಿಸಿದಿರಾ. ಸೊ ಇವತ್ತು 9ನೇ ಕ್ಲಾಸಸ್, ಆ ಕಂಪ್ಲೀಟ್ ಪೈಡ್ ಬ್ಯಾಚಸ್ಗಳು ನಿಮಗೆ ಲೈವ್ ಸೆಷನ್ಸ್ ಅಲ್ಲಿ ನಡೀತಾ ಇರೋದ್ರಿಂದಾಗಿ ಸೊ ಶಾರ್ಟ್ ನೋಟ್ಸ್ ಗಳನ್ನ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಕೂಡ ಮಾಡ್ಕೊಳ್ಳಿ. ತದನಂತರ ಕ್ಲಾಸ್ ಎಂಡ್ಗೆ ಸೊ ನಾವು ನಿಮಗೆ ನೋಟ್ಸಸ್ ನ ಪ್ರೊವೈಡ್ ಮಾಡ್ತೇವೆ, ಸರಿನಾ? ಸೊ ಹಾಗಾದ್ರೆ ನಿನ್ನೆ ಕ್ಲಾಸಸ್ ಬೇಸ್ ಮೇಲೆ ಇವತ್ತು ತಡ ಮಾಡದೆ ಕ್ಲಾಸಸ್, ನಿನ್ನೆ ತುಂಬಾ ಜಾಸ್ತಿ ದೊಡ್ಡದೈತಲ್ಲ ಕ್ಲಾಸು, ಸೊ ಏನು ತೊಂದರೆ ಬೇಡ. ಸೊ ಇವತ್ತು ತಡ ಮಾಡದೆ ಕ್ಲಾಸಸ್ ನ ಸ್ಟಾರ್ಟ್ ಮಾಡೋಣ. ಸೊ ಇವೆಲ್ಲವೂ ನಮ್ಮ ಸೋಷಿಯಲ್ ಮೀಡಿಯಾ ಪೇಜಸ್ ಗಳು, ನಿಮಗೆ ಟೆಸ್ಟ್ ಸೀರೀಸ್ ಗಳಾಗಿರ್ಬೋದು, PDF ಗಳಾಗಿರ್ಬೋದು, ಈಚ್ ಅಂಡ್ ಎವ್ರಿಥಿಂಗ್ ನಿಮಗೆ ಸೋಷಿಯಲ್ ಮೀಡಿಯಾ ಪೇಜಸ್ ಅಲ್ಲಿ ಸಿಗುವಂತದ್ದು. ಓಕೆನಾ? ಸೊ ಹಾಗಾದ್ರೆ ನಿನ್ನೆ ಕ್ಲಾಸಸ್ ಅಲ್ಲಿ ನಾವು ಏನೆಲ್ಲ ನೋಡಿದ್ವಿ? ನಿನ್ನೆ ಕ್ಲಾಸಸ್ ಅಲ್ಲಿ ನಾವು ನಿನ್ನೆ ಕ್ಲಾಸಸ್ ಅಲ್ಲಿ ಸೂರ್ಯನ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಇದ್ವಿ. ಸೂರ್ಯನ ಬಗ್ಗೆ ಅಧ್ಯಯನ ಮಾಡಿದ್ವಿ. ಒಂದ್ 5 ನಿಮಿಷ ಅದರದ ಲಾಸ್ಟ್ ಕ್ಲಾಸ್ ರಿವಿಷನ್ ನೋಡ್ಕೊಂಡು ಬರೋಣ. ಓಕೆನಾ? 5 ನಿಮಿಷ ಲಾಸ್ಟ್ ಕ್ಲಾಸ್ ರಿವಿಷನ್ ನೋಡೋಣ. ಸೂರ್ಯನಿಗೆ ಒಂದು ಔಟರ್ ಲೇಯರ್ ಇತ್ತು, ಈ ತರ ಕಿರಣಗಳನ್ನ ಹೊರಗಡೆ ಬರುವಂತ ಒಂದು ಲೇಯರ್ ಇತ್ತು. ಸೊ ಸಂಪೂರ್ಣ ಸೂರ್ಯನ ಕೇಂದ್ರದಿಂದ ನಾವು ನಿನ್ನೆ ಕ್ಲಾಸಸ್ ಅಲ್ಲಿ ಅಧ್ಯಯನ ಮಾಡಿದ್ದೀವಿ. ಸಂಪೂರ್ಣ ಕೇಂದ್ರದಿಂದ ಅಧ್ಯಯನವನ್ನ ಸೂರ್ಯನಿಗೆ ಮಾಡಿದ್ವಿ. ಸೂರ್ಯನಿಗೆ ಸಂಪೂರ್ಣ ಕೇಂದ್ರದಿಂದ ನಿನ್ನೆ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಓಕೆನಾ? ಸೂರ್ಯನಿಗೆ ಮೋಸ್ಟ್ ಔಟರ್ ಲೇಯರ್ ಅಂತ ಕರೆದಾಗ, ಮೋಸ್ಟ್ ಔಟರ್ ಲೇಯರ್ ಅಂತ ಬಂದಾಗ, ಸೂರ್ಯನಿಗೆ ಮೋಸ್ಟ್ ಔಟರ್ ಲೇಯರ್ ಅಂತ ಬಂದಾಗ ಫೋಟೋಸ್ಪಿಯರ್. ಯಾವ್ದ್ರಿ? ಫೋಟೋಸ್ಪಿಯರ್. ಓಕೆನಾ? ಸೊ ಇದನ್ನ ಪ್ರಕಾಶ ಮಂಡಲ ಅಂತ ಕರಿತೀವಿ. ಪ್ರಕಾಶ ಮಂಡಲ. ನೆಕ್ಸ್ಟ್ ಅದಾದ್ಮೇಲೆ ಇದನ್ನೇನಂತ ಕರೆದಿದ್ವಿ? ಕ್ರೋಮೋಸ್ಪಿಯರ್. ಇದನ್ನ ವರ್ಣಮಂಡಲ ಅಂತ ಕರೆದಿದ್ವಿ. ಹೌದಾ? ಓಕೆನಾ? ಸೊ ಇನ್ನು ಇನ್ನರ್ ಪಾರ್ಟಿಗೆ ಅಂತ ಬಂದಾಗ, ಇನ್ನರ್ ಪಾರ್ಟ್ ಒಳಗಡೆ ಭಾಗಕ್ಕೆ ಬಂದಾಗ, ಸೊ ಇದಕ್ಕೆ ಕನ್ವೆಕ್ಟಿವ್ ಝೋನ್ ಅಂತ ಕರೆದಿದ್ವಿ. ಕನ್ವೆಕ್ಟಿವ್ ಝೋನ್. ಸೊ ತದನಂತರ ಇದನ್ನ ರೇಡಿಯೇಟಿವ್ ಝೋನ್ ಅಂತ ಕರೆದಿದ್ವಿ. ಸೊ ಅದಾದ್ಮೇಲೆ ಸೂರ್ಯನ ಪ್ರಮುಖ ಕೇಂದ್ರ ಭಾಗವನ್ನ ನಾವು ಕೋರ್ ಅಂತ ಕರೆದಿದ್ವಿ. ಈ ಕೋರ್ ಕೇಂದ್ರ ಭಾಗದಲ್ಲೇ ಸಂಯೋಜನೆಯ ಕ್ರಿಯೆ ಮುಖಾಂತರ ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಗಿ ಎನರ್ಜಿ ಪ್ರೊಡ್ಯೂಸ್ ಆಗಿ ಸಂಪೂರ್ಣ ಈಚ್ ಅಂಡ್ ಎವ್ರಿಥಿಂಗ್ ಸೂರ್ಯನಿಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನ ನಿನ್ನೆ ಕ್ಲಾಸಸ್ ಅಲ್ಲಿ ನೋಡಿದ್ವಿ. ಸೊ ಈ ಕ್ಲಾಸಸ್ ಬಂದ್ಬಿಟ್ಟು ಕ್ಲಾಸ್ ನಂಬರ್ 8 ಜಿಯೋಗ್ರಫಿ ಅಂತ ಹಾಕಿ, ಸೊ ಈಶ್ವರ್ ಗೌಳಿ ಎಜುಕೇಶನ್ಸ್ ಅಬೌಟ್ ಸನ್ ವಾಟ್ ಎವರ್ ಇಟ್ ಮೇ ಬಿ, ಏನೋ ಸರ್ಚ್ ಮಾಡ್ಕೊಳ್ಳಿ, ಸೊ ಸಿಗುತ್ತೆ. ಓಕೆನಾ? ಸೊ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಕೂಡ ಸಿಗುತ್ತೆ ಈ ಕ್ಲಾಸಸ್. ಸೊ ಇಲ್ಲಿವರೆಗೂ ಮುಗ್ದಿತ್ತಾ ನಿನ್ನೆ ಕ್ಲಾಸಸ್ ಅಲ್ಲಿ? ಇಷ್ಟು ಪಾಯಿಂಟ್ಸ್ ಗಳೆಲ್ಲವೂ ಮುಗ್ದಿತ್ತಾ? ಓಕೆ. ಸೊ ಅದಾದ್ಮೇಲೆ ಏನ್ ಮಾಡಿದ್ವಿ? ಸೌರಮಂಡಲಕ್ಕೆ ಅಧಿಪತಿಯಾಗಿ ಯಾರಿದ್ದಾರೆ? ಸೂರ್ಯ ಇದ್ದಾನೆ. ಈ ಸೂರ್ಯನ ಬೇಸ್ ಮೇಲೆ ಒಂದಿಷ್ಟು ಕ್ವಶನ್ಸ್ ಗಳನ್ನ ನೋಡ್ಕೊಂಡಿದ್ವಿ, ಸಣ್ಣ ಪುಟ್ಟ ಆಸ್ ಕಂಪೇರ್ ಸೂರ್ಯನಿಗೂ ಮತ್ತು ಭೂಮಿಗೆ ಕಂಪೇರ್ ಮಾಡಿ. ಸೊ ಸೂರ್ಯನ ವ್ಯಾಸ ಭೂಮಿಗಿಂತ 100 ಪಟ್ಟು ಅಧಿಕ ಇದೆ, ಘನತ್ವದಲ್ಲಿ 20 ಪಟ್ಟು, ಗುರುತ್ವಾಕರ್ಷಣೆಯಲ್ಲಿ 28 ಪಟ್ಟು, ಹೌದಾ? ದ್ರವ್ಯಮಾನದಲ್ಲಿ 3,320 ಪಟ್ಟು, ಹೌದಾ? 3,32,000 ಪಟ್ಟು ಅಧಿಕ, ಹೌದಾ? 3,32,000 ಪಟ್ಟು ಅಧಿಕ ದ್ರವ್ಯಮಾನದಲ್ಲಿ ಇದ್ದ ಅಂತ ನಿನ್ನೆ ಕ್ಲಾಸಸ್ ಅಲ್ಲಿ ನೋಡಿದ್ವಿ. ಅದಲ್ಲದೆ ಕೂಡ ಸೊ ಸನ್ ರೊಟೇಷನ್ ಹೆಂಗಾಗುತ್ತೆ? ವೆಸ್ಟ್ ಟು ಈಸ್ಟ್ ಆಗುತ್ತೆ. ಸನ್ ರೊಟೇಷನ್ ಏನಾಗುತ್ತೆ? ವೆಸ್ಟ್ ಟು ಈಸ್ಟ್ ಆಗುತ್ತೆ. ವೆಸ್ಟ್ ಟು ಈಸ್ಟ್. ಸೊ ಪಶ್ಚಿಮದಿಂದ ಪೂರ್ವಕ್ಕೆ ಸೂರ್ಯನ ರೊಟೇಷನ್ ಆಗುತ್ತೆ, ಪಶ್ಚಿಮದಿಂದ ಪೂರ್ವಕ್ಕೆ. ಸೊ ಹಾಗಾಗಿನೇ ಉಳಿದ ಎಲ್ಲಾ ಗ್ರಹಗಳದ್ದು ಕೂಡ ವೆಸ್ಟ್ ಟು ಈಸ್ಟ್ ಆಗುತ್ತೆ. ಸೊ ಆದ್ರೆ 2 ಗ್ರಹಗಳದ್ದು ಮಾತ್ರ ಆಗಲ್ಲ. ಓಕೆನಾ? ಸೊ ಇದು ಬಂದ್ಬಿಟ್ಟು ಸನ್ನಿಗೆ, ಇದು ಬಂದ್ಬಿಟ್ಟು ಪ್ಲಾನೆಟ್ಸ್. ಓಕೆನಾ? ಸೊ ಇದನ್ನ ನೋಡಿದ್ವಾ ನಿನ್ನೆ ಕ್ಲಾಸಸ್ ಅಲ್ಲಿ? ಓಕೆ. ನಿಮಗೆ ಏನು ಪಾಯಿಂಟ್ಸ್ ಗಳನ್ನ ಹೇಳಿರ್ತೀವಲ್ಲ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಬೇಕಲ್ಲಪ್ಪ. ಓಕೆನಾ? ಯಾವ್ದಾದ್ರು ಪಾಯಿಂಟ್ಸ್ ಗಳು ಮಿಸ್ ಆದ್ರೆ ಏನ್ ಮಾಡೋಣ? ಹೌದಲ್ವೇ? ಎಕ್ಸಾಮ್ ಅಲ್ಲಿ ಒಂದೊಂದು ಸಣ್ಣ ಪಾಯಿಂಟ್ಸ್ ಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದಲ್ಲ. ನೆಕ್ಸ್ಟ್ ಹಾಗಾದ್ರೆ
ಸೌರಮಂಡಲದ ಬಗ್ಗೆ ನಿನ್ನೆ ನಾವು ಲಾಸ್ಟ್ ಒಂದು ಸಣ್ಣ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿದ್ದೆ, ಸೌರಮಂಡಲದ ಸಣ್ಣ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿದ್ದೆ. ಹಾಗಾದ್ರೆ ಸೌರಮಂಡಲದಲ್ಲಿ ಸೂರ್ಯನನ್ನು ಕೂಡ ನಾವು ಬಿಡಿಸಿದ್ವಿ ಅನ್ಸುತ್ತೆ, ನಿನ್ನೆ ಬಿಡಿಸಿದ್ವಿ. ಓಕೆನಾ, ಸೌರಮಂಡಲದಲ್ಲಿ ಸೂರ್ಯನನ್ನು ಕೂಡ ಬಿಡಿಸಿದ್ವಿ. ನಮ್ ಸೂರ್ಯ ಹಿಂಗೆ ಮೂಲೆ ಹಿಡ್ಕೊಂಡು ಕೆಂಪಗೆ ಯಾವಾಗ ನೋಡಿದ್ರು ಗಾಡಿ ಹತ್ರನೇ ಇರ್ತಾನೆ, ಬೇಜಾರಾಗ್ಬೇಡಿ. ಸೊ ಈ ಸೂರ್ಯನನ್ನು ಬೇಕಿದ್ರೆ ಟೇಬಲ್ ಇನ್ನೊಂದು ಸ್ವಲ್ಪ ಈ ಕಡೆ ಸರಿಸಲ್. ಓಕೆನಾ, ಸೊ ಸೌರಮಂಡಲಕ್ಕೆ ಸೂರ್ಯನೇ ಅಧಿಪತಿಯಾಗಿರ್ತಾನೆ. ಇದು ಔಟರ್ ಲೇಯರ್ಗಳು. ಓಕೆನಾ, ಇವು ಏನೇನು ಯಾವ್ಯಾವ ಗೆರೆಗಳು ಏನೇನು ಅಂತ ನಿನ್ನೆ ಕ್ಲಾಸಸ್ ಅಲ್ಲಿ ಹೇಳಿದ್ದೀನಿ, ಜಸ್ಟ್ ಇವಾಗ್ಲೂ ಕೂಡ ರಿವಿಷನ್ ಮಾಡಿದ್ವಿ. ಆದ್ರೆ ಈ ಸೌರಮಂಡಲದ ಸುತ್ತ ಗ್ರಹಗಳು ಸುತ್ತಕೊಂಡಿದ್ದಾವೆ. ಏನಿದಾವೆ? ಗ್ರಹಗಳಿದಾವೆ. ಸೌರಮಂಡಲದ ಸುತ್ತ ಗ್ರಹಗಳಿದಾವೆ. ಸೊ ಟೋಟಲ್ ಆಗಿ 8 ಗ್ರಹಗಳಿದಾವೆ. 1 2 3 4 ನೆಕ್ಸ್ಟ್ 5 6 7 8. ಸೌರಮಂಡಲದಲ್ಲಿ ಟೋಟಲ್ ಎಷ್ಟು ಗ್ರಹಗಳಿದಾವ್ರಿ? 8 ಗ್ರಹಗಳಿದಾವೆ. ಓಕೆನಾ, 5 6 7 8 8 ಗ್ರಹಗಳಿದಾವೆ. ಸೊ ಹಾಗಾದ್ರೆ ಈ 8 ಗ್ರಹಗಳ ಸಂಪೂರ್ಣ ಪಟ್ಟಿಯ ಒಂದು ಸ್ಮಾಲ್ ಆಗಿ ನಿಮಗೆ ಓದ್ಕೊಂಡು ಬನ್ರಿ ಅಂತಾನು ಕೂಡ ಹೇಳಿದ್ದೆ. ಓಕೆನಾ, ನಿನ್ನೆನೂ ಕೂಡ ಬರ್ಸಿದ್ದೆ. ಓಕೆನಾ, ಸೌರಮಂಡಲದಲ್ಲೇ ಸೂರ್ಯನಿಂದ ಒಂದ್ ಸ್ವಲ್ಪ ಹತ್ತಿರವಾಗಿರತಕ್ಕಂತ ಮೊದಲ ಗ್ರಹ ಬಂದ್ಬಿಟ್ಟು ಯಾವುದು? ಬುಧ. ಸೌರಮಂಡಲದಲ್ಲೇ ಅತ್ಯಂತ ಸೂರ್ಯನಿಗೆ ಹತ್ತಿರವಾದಂತ ಗ್ರಹ ಯಾವುದು? ಬುಧ ಗ್ರಹ. ಇದು ಹೇಳಿದ್ವಾ? ಓಕೆನಾ, ಇದು ಯಾವುದು? ಬುಧ ಗ್ರಹ ಸೌರಮಂಡಲದಲ್ಲಿ ಸೂರ್ಯನ. ಎರಡನೇ ನಂಬರಲ್ಲಿ ಎರಡನೇ ಶ್ರೇಣಿಯಲ್ಲಿರ್ತಕ್ಕಂಥದ್ದು ಶುಕ್ರ. ಎರಡನೇ ಶ್ರೇಣಿಯಲ್ಲಿರ್ತಕ್ಕಂಥದ್ದು ಶುಕ್ರ. ಇದು ಯಾಕೆ ಬಿಳಿಯಾಗಿ ಮಾಡ್ತಾ ಇದ್ದೀನಿ? ಓಕೆನಾ, ಸೊ ನೋಡೋಣ. ಸೊ ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ ಯಾವುದು? ಬುಧ ಗ್ರಹ. ಆದ್ರೆ ಸೂರ್ಯನಿಂದ ಎರಡನೇ ಅತ್ಯಂತ ಹತ್ತಿರವಾದ ಗ್ರಹ ಬಂದ್ಬಿಟ್ಟು ಶುಕ್ರ. ಸೊ ಅತ್ಯಂತ ಹೊಳೆಯುವ ಗ್ರಹನು ಕೂಡ ಶುಕ್ರನೇ ಅಂತ ಕರೀತಾರೆ. ಇದನ್ನ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಸ್ಟಾರ್ ಅಂತ ಕರೀತಾರೆ. ತದನಂತರ ಹೌದಾ, ಸೊ ಮೂರನೇ ಗ್ರಹ ಯಾವುದು? ಭೂಮಿ. ಮೂರನೇ ಗ್ರಹ ಯಾವುದು? ಭೂಮಿ. ಭೂಮಿಯಲ್ಲಿ ಮನುಷ್ಯ ವಾಸ ಮಾಡ್ತಾನೆ. ಸೊ ಯಾವ್ಯಾವ ಜಾಗದಲ್ಲಿ ಮನುಷ್ಯ ಯಾವ್ಯಾವ ಗ್ರಹದಲ್ಲಿ ವಾಸ ಮಾಡ್ತಾನೆ ಅದನ್ನ ಗೋಲ್ಡನ್ ಝೋನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಗೋಲ್ಡನ್ ಝೋನ್ ಅಂತ ಕರಿತೀವಿ. ಸೊ ಇವು ಗ್ರಹಗಳಂದ್ರೇನು ಇವೆಲ್ಲವೂ ನೋಡ್ತಾ ಬರೋಣ. ನೋಡಿ, ಗ್ರಹಗಳು ಅಂತ ಬಂದಾಗ, ಸೌರಮಂಡಲದಲ್ಲಿ ಗ್ರಹಗಳು ಅಂತ ಬಂದಾಗ, ಸೊ ಯಾವ ಗ್ರಹಗಳು ಮೀನ್ಸ್ ಗ್ರಹಗಳಂದ್ರೆ ಏನು ಅನ್ನೋದು ಬೇಕಲ್ವೇ? ಫಸ್ಟ್ ಆಫ್ ಆಲ್ ಗ್ರಹಗಳಂದ್ರೆ ಏನು ನೋಡಿ. ಸೊ ನಕ್ಷತ್ರ ಅಂದ್ರೆ ಏನು ಬೇಸಿಕ್ ನಿಮಗ್ ಗೊತ್ತು, ಹೌದಾ? ಸೊ ಸೂರ್ಯನು ಕೂಡ ಒಂದು ನಕ್ಷತ್ರ. ಹಾಗಾದ್ರೆ ನಕ್ಷತ್ರಗಳದ್ರ ತಮ್ಮಷ್ಟಕ್ಕೆ ತಾನೇ ಎನರ್ಜಿಯನ್ನ ಕ್ರಿಯೇಟ್ ಮಾಡ್ಕೊಳ್ಳುವಂತ ಪವರ್ ಇರುತ್ತೆ. ಸೊ ಅವುಗಳಿಗೆ ಪ್ರಕಾಶಮಾನವನ್ನು ಹೊರಡಿಸುವ ತಾಕತ್ತಿರುತ್ತೆ. ಸೊ ಅವುಗಳಿಗೆ ಓನ್ ಎನರ್ಜಿ ಕ್ರಿಯೇಟ್ ಮಾಡುವಂತ ತಾಕತ್ತಿರುತ್ತೆ. ಅದಕ್ಕೆ ಉಷ್ಣವನ್ನ ಕ್ರಿಯೇಟ್ ಮಾಡುವ ತಾಕತ್ತಿರುತ್ತೆ. ಸೊ ಇವೆಲ್ಲಾ ಗುಣಲಕ್ಷಣಗಳನ್ನ ಹೊಂದಿದ್ದು ನಕ್ಷತ್ರಗಳಾಗ್ತದೆ, ಹೌದಾ? ಸೊ ಯಾವುದಕ್ಕೆ ಎನರ್ಜಿ ಕ್ರಿಯೇಟ್ ಮಾಡ್ಕೊಳ್ಳೋ ತಾಕತ್ತಿಲ್ವೋ, ಯಾವುದಕ್ಕೆ ಬೆಳಕನ್ನ ಹೊರಡಿಸ್ಕೊಳ್ಳೋ ತಾಕತ್ತಿಲ್ವೋ ಅವುಗಳನ್ನ ಗ್ರಹಗಳು ಅಂತ ಅಂತೀವಿ. ಸೊ ನೋಡಿ, ಸೊ ಇಡೀ ಸೌರಮಂಡಲಕ್ಕೆ ಬೆಳಕನ್ನ ನೀಡುವಂಥದ್ದು ಸೂರ್ಯ. ಇಡೀ ಸೌರಮಂಡಲಕ್ಕೆ ಬೆಳಕನ್ನ ನೀಡುವಂಥದ್ದು ಸೂರ್ಯ. ಆ ಸೂರ್ಯನಿಂದ ಬೆಳಕನ್ನ ತಗೊಂಡು, ಸೂರ್ಯನಿಂದ ಶಕ್ತಿಯನ್ನ ತಗೊಂಡು, ಸೂರ್ಯನಿಂದ ತಾಪಮಾನವನ್ನ ತಗೊಂಡು, ಸೊ ಇವುಗಳೆಲ್ಲವೂ ತಿರುಗ್ತವೆ, ಸೂರ್ಯನನ್ನ ಸುತ್ತ ಹಾಕ್ತವೆ. ನೋಡಿ, ತಿಂದ ಮನೆಗೆ ಕನ್ನ ಹಾಕಬಾರ್ದು ಅನ್ನೋದಕ್ಕೆ ಇದು ಒಂಥರ ಸಾಕ್ಷಿ. ಓಕೆನಾ, ಸೂರ್ಯನಿಂದ ಬೆಳಕನ್ನ ತಗಂತವೆ, ಸೂರ್ಯನಿಂದ ಇವೆಲ್ಲವೂ ಕೆಲಸ ಮಾಡ್ತಾವೆ, ಹೌದಾ? ಸೂರ್ಯನಿಂದ ಬೆಳಕು, ಸೂರ್ಯನಿಂದ ತಾಪಮಾನ, ಸೂರ್ಯನಿಂದ ಉಷ್ಣತೆ, ಈಚ್ ಅಂಡ್ ಎವ್ರಿಥಿಂಗ್ ಸೂರ್ಯನ ಗುರುತ್ವಾಕರ್ಷಣ ಬಲಕ್ಕೆ ಒಳಪಟ್ಟಿರ್ತವೆ. ತಿಂದ ಮನೆಗೆ ಕನ್ನ ಹಾಕಬಾರ್ದು ಅನ್ನೋ ಆಧಾರದ ಮೇಲೆ ಇವೇನ್ ಮಾಡ್ತವೆ? ಸೂರ್ಯನನ್ನ ಸುತ್ತ ಹಾಕ್ತವೆ. ಸೊ ಆದ್ರೆ ಮನುಷ್ಯನಿಗೆ ನಿಯತ್ತಿರಲ್ಲ, ನಮ್ ತಟ್ಟೆಲೆ ತಿಂದು ನಮ್ ಕಡೆನೆ ತಿರುಗಿ ಬೀಳುವಂತ ಜನ ಇರ್ತಾರೆ. ಆದ್ರೆ ಇಲ್ಲ ನೋಡಿ, ಸೊ ಭೂಮಿನೂ ಕೂಡ ಸೂರ್ಯನ ಸುತ್ತ ಹಾಕುತ್ತೆ. ಉಳಿದ ಎಲ್ಲಾ ಗ್ರಹಗಳು ಕೂಡ ಸೂರ್ಯನನ್ನೇ ಸುತ್ತಾಕ್ತವೆ. ಇಲ್ಲಿ ವಿಶೇಷತೆ ಏನಂದ್ರೆ, ಸೂರ್ಯನ ಸುತ್ತ ಈ ಗ್ರಹಗಳು ಹೆಂಗ್ ಸುತ್ತಾವೋ ಹಂಗೆ ಭೂಮಿಯ ಸುತ್ತನೂ ಒಬ್ರು ಸುತ್ತಾರೆ. ಭೂಮಿಯ ಸುತ್ತನೂ ಒಬ್ರು ಸುತ್ತಾರೆ. ಯಾಕಂದ್ರೆ ಈ ವಯನ್ಗೆ ಮೂಲ ಆಧಾರನೇ ಭೂಮಿ. ಈತನ ಹೆಸರೇ ಚಂದ್ರ ಅಂತ, ಇಂದ್ರನ ಮಗ ಚಂದ್ರ. ಓಕೆನಾ, ಒಂದು ಹಾಡು ಬರ್ತಿತ್ತು ಅವಾಗ ಇನ್ಸ್ಟಾಗ್ರಾಮ್ ಅಲ್ಲಿ, ರೀಲ್ಸ್ ಗಳಲ್ಲಿ, ಇಂದ್ರನ ಮಗ ಚಂದ್ರ ಏನೇನೋ ಬರ್ತಿತ್ತು, ಅದು ಚಂದ ಇತ್ತು. ಓಕೆನಾ, ಒಂದ್ ಸೆಕೆಂಡ್. ಓಕೆನಾ, ನೆಕ್ಸ್ಟ್. ಸೊ ಇದು ಕೂಡ ಚಂದ್ರನು ಕೂಡ ಸೂರ್ಯನನ್ನ ಸುತ್ತಾಕುತ್ತೆ, ಡೈರೆಕ್ಟ್ ಅಲ್ಲ ಇಂಡೈರೆಕ್ಟ್ ಆಗಿ. ನೋಡಿ, ಸೊ ಚಂದ್ರ ಯಾರು ಸುತ್ತಾಕ್ತಾನೆ? ಚಂದ್ರ ಭೂಮಿಯ ಸುತ್ತಾಕ್ತಾನೆ. ಭೂಮಿ ಯಾರು ಸುತ್ತಾಕುತ್ತೆ?
ಸೊ ಯಾರು ಸುತ್ತಾಕತ್ತೆ? ಭೂಮಿ ಸೂರ್ಯನ ಸುತ್ತ ಹಾಕತ್ತೆ. ಹಾಗಾದ್ರೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಇವೆಲ್ಲವೂ ಕೂಡ ಎಲ್ಲಾ ಗ್ರಹಗಳು ಕೂಡ ಏನ್ ಮಾಡ್ತವೆ? ಸೂರ್ಯನ ಸುತ್ತ ಹಾಕುವಂಥದ್ದು. ನೆಕ್ಸ್ಟ್, ಸೊ 4ನೇ ನಂಬರ್ ಶ್ರೇಣಿಯಲ್ಲಿ ಕೆಂಪು ಗ್ರಹ ಅಂತ ಕರೆಯಲ್ಪಡುವಂತ ಯಾವುದು? ಮಂಗಳ ಗ್ರಹ. ಕೆಂಪು ಗ್ರಹ ಅಂತ ಕರಿತೀವಿ ಇದನ್ನ ಮಂಗಳ ಗ್ರಹ. ಯಾಕಂದ್ರೆ ಇದರಲ್ಲಿ ಐರನ್ ಆಕ್ಸೈಡ್ ತುಂಬಿದೆ. ಇದರಲ್ಲಿ ಏನಾಗಿದೆ? ಐರನ್ ಆಕ್ಸೈಡ್ ತುಂಬಿದೆ. ಸೇಮ್ ಈ ಗ್ರಹಕ್ಕೂ ಕೂಡ ಇಬ್ರು ಫ್ರೆಂಡ್ಸ್ ಇದ್ದಾರೆ. ಒಬ್ಬನು ಫೋಬೋಸ್ ಅಂತ, ಇನ್ನೊಂದು ಡಿಮೋಸ್ ಅಂತ. ಒಬ್ಬನು ಫೋಬೋಸ್, ಇನ್ನೊಂದು ಡಿಮೋಸ್. ಒಬ್ಬನ ಹೆಸರು ಫೋಬೋಸ್, ಇನ್ನೊಬ್ಬರ ಹೆಸರು ಡಿಮೋಸ್ ಅಂತ. ಒಬ್ಬ ಫೋಬೋಸ್, ಇನ್ನೊಂದು ಡಿಮೋಸ್. ಒಬ್ಬ ಫೋಬೋಸ್, ಇನ್ನೊಂದು ಡಿಮೋಸ್. ಡಿಬಾಸ್ ಅಲ್ಲ, ಡಿಮೋಸ್. ಇದಕ್ಕೆ 2 ಉಪಗ್ರಹಗಳಿದಾವೆ. ಇದಕ್ಕೇನಿದಾವ್ರಿ? 2 ಉಪಗ್ರಹಗಳಿದಾವೆ. ಬಹಳ ಕೆಂಪಗಾಗ್ಬಿಡ್ತೇನ್ರಿ, ಬಹಳ ಗಾಢವಾಗಿ ಕಾಣಿಸ್ತಿದ್ಯಾ? ನಡೀತದಲ್ಲ? ನಡೀತದ. ನೆಕ್ಸ್ಟ್, ಈ ಗ್ರಹಗಳ ಪಟ್ಟಿ ಆದ್ಮೇಲೆ ಇಲ್ಲಿ ಮಧ್ಯದಲ್ಲಿ ಬರುವಂತದ್ದು ಇವುಗಳನ್ನ ಆಸ್ಟ್ರಾಯ್ಡ್ಗಳು ಅಂತ ಕರಿತೀವಿ. ಇವುಗಳೇನಂತ ಕರಿತೀವಿ? ಆಸ್ಟ್ರಾಯ್ಡ್ಗಳು. ಈ ಆಸ್ಟ್ರಾಯ್ಡ್ಗಳು ಹೆಂಗ್ ಫಾರ್ಮೆಟ್ ಆಗಿದಾವೆ ಅನ್ನೋದು ಗೊತ್ತಾ? ಸೊ ಅವಾಗಲೇ ಹೇಳಿದ್ದೆ ನಿಮಗೆ, ಫಸ್ಟ್ ಇಂಟ್ರೊಡಕ್ಷನ್ ಕ್ಲಾಸಸ್ ಗಳಲ್ಲೇ ಹೇಳಿದ್ದೆ ಡುವಲ್ ಥಿಯರಿ ಅಂತ. ಓಕೆನಾ? ಡಬಲ್ ಸ್ಟಾರ್ ಥಿಯರಿಗಳಲ್ಲಿ ಹೇಳಿದ್ದೆ. ಡಬಲ್ ಸ್ಟಾರ್ ಥಿಯರಿಗಳಲ್ಲಿ ಏನಾಗ್ತದೆ? ಡಬಲ್ ಸ್ಟಾರ್ ಥಿಯರಿಯಲ್ಲಿ ಏನಾಗಿರ್ತದೆ? ಒಂದು ಸನ್ ಇಲ್ಲಿ ಇರುತ್ತೆ, ಆಲ್ರೆಡಿ ಒಂದು ಸನ್ ಇರುತ್ತೆ. ಇದನ್ನ ಪ್ರೋಟೋಸನ್ ಅಂತ ಕರಿತೀವಿ, ಸೂರ್ಯ ಅಂತ ಕರಿತೀವಿ, ಏನಾದ್ರು ಅನ್ಕೊಳ್ಳಿ. ಸೊ ಇಲ್ಲಿ ಒಂದು ಕಂಪೇನಿಯನ್ ಸ್ಟಾರ್ ಇರುತ್ತೆ, ಇನ್ನೊಂದು ಇಂಟ್ರೂಡಿಂಗ್ ಸ್ಟಾರ್ ಇರುತ್ತೆ. ಇವು ಎರಡು ಒಂದು ಅಪೋಸಿಟ್ ಡೈರೆಕ್ಷನ್, ಇನ್ನೊಂದು ಈ ಕಡೆ ಡೈರೆಕ್ಷನ್ ಅಲ್ಲಿ ಬ್ರಹ್ಮಾಂಡದಲ್ಲಿ ಸುತ್ತಾ ಬರ್ಬೇಕಾದ್ರೆ ಒಂದಕ್ಕೊಂದು ಡಿಕ್ಕಿ ಹೊಡಿತವೆ. ಆ ಬ್ರಹ್ಮಾಂಡದಲ್ಲಿ ಡಿಕ್ಕಿ ಹೊಡೆದು ದೊಡ್ಡ ಕಂಪೇನಿಯನ್ ಸ್ಟಾರು ಮತ್ತೆ ಪ್ರೋಟೋಸನ್ನಿನ ಮಧ್ಯೆ ಡಿಕ್ಕಿ ಆದಾಗ ಒಂದು ಗ್ರಹ ಏನ್ ಮಾಡ್ತದೆ? ಕ್ರಾಶ್ ಆಗ್ತದೆ ಕಂಪ್ಲೀಟ್ಲಿ. ಸೊ ಆದ ಮೇಲೆ ಇದರಲ್ಲಿ ದೊಡ್ಡ ದೊಡ್ಡ ಪಾರ್ಟಿಗಳು ಏನಾಗ್ತವೆ? ಗ್ರಹಗಳಾಗ್ತವೆ. ಸಣ್ಣ ಸಣ್ಣ ಉಳಿದ ಕಣಗಳು ಏನಾಗ್ತವೆ? ಉಳಿದ ಕಣಗಳು ಕ್ಷುದ್ರ ಗ್ರಹಗಳಾಗ್ತವೆ, ಮೀನ್ಸ್ ಆಸ್ಟ್ರಾಯ್ಡ್ಗಳಾಗ್ತದೆ. ಓಕೆನಾ? ಸೊ ಇದನ್ನ ಲಾಸ್ಟ್ ಕ್ಲಾಸಸ್ ಅಲ್ಲಿ ಹೇಳಿದ್ವಿ, ಮೀನ್ಸ್ ಫಸ್ಟ್ ಇಂಟ್ರೊಡಕ್ಷನ್ಸ್ ಕ್ಲಾಸಸ್ ಅಲ್ಲಿ ಫಸ್ಟ್ ಇಂದ ಬರ್ಬೇಕಾದ್ರೆ. ಓಕೆನಾ? ನೆಕ್ಸ್ಟ್, ಈ ಆಸ್ಟ್ರಾಯ್ಡ್ಗಳಾಯ್ತು. ಸೊ ತದನಂತರ ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ದೊಡ್ಡ ಗ್ರಹವಾಗಿ ಗುರು ಇದ್ದಾನೆ. ಸೊ ಗುರು ಇದ್ದಂಗೆ ಇಡೀ ಗ್ರಹಗಳ ಪಟ್ಟಿಗಳಿಗೆ ಸೌರಮಂಡಲಕ್ಕೆ ಅತ್ಯಂತ ದೊಡ್ಡ ಗ್ರಹವಾಗಿ ಗುರು ಇದ್ದಾನೆ. ಓಕೆನಾ? ಗುರುವಿನ ಹತ್ರ ತುಂಬಾ ಹಲವಾರು ಇಲ್ಲೇನಿದಾವೆ? ಉಪಗ್ರಹಗಳಿದಾವೆ. ಸರಿಸುಮಾರು 79 ಉಪಗ್ರಹಗಳಿದಾವೆ. ನೆಕ್ಸ್ಟ್, ಅದಾದ್ಮೇಲೆ ನೆಕ್ಸ್ಟ್ ಪಟ್ಟಿಯಲ್ಲಿ ಬರುವಂತದ್ದು ಶನಿ ಗ್ರಹ. ಓಕೆನಾ? ಶನಿ ಗ್ರಹ ಅದಾದ್ಮೇಲೆ ನೆಕ್ಸ್ಟ್ ಪಟ್ಟಿಗೆ ಬರುವಂತವನು ಶನಿ ಗ್ರಹ. ಓಕೆನಾ? ಇಡೀ ಸೌರಮಂಡಲದಲ್ಲಿ ಮೋಸ್ಟ್ ಹ್ಯಾಂಡ್ಸಮ್ ಗಾಯ್ ಯಾರಪ್ಪ ಅಂದ್ರೆ ಶನಿ ಗ್ರಹ. ಇಡೀ ಸೌರಮಂಡಲದಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಪ್ಲಾನೆಟ್ ಅಂತ ಕರಿತೀವಿ ಇದನ್ನ, ಮೋಸ್ಟ್ ಬ್ಯೂಟಿಫುಲ್ ಪ್ಲಾನೆಟ್ ಅಂತ. ಓಕೆನಾ? ಸೊ ತದನಂತರ ಯುರೇನಸ್, ತದನಂತರ ಬರುವಂತದ್ದು ಯುರೇನಸ್, ಲಾಸ್ಟಿಗೆ ಬರುವಂತದ್ದು ನೆಪ್ಚೂನ್. ಇಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಪ್ಲೂಟೋ ಅಂತ ಗ್ರಹ ಇದೆ. ಅದನ್ನ ಗ್ರಹಗಳ ಪಟ್ಟಿಯಿಂದ ತೆಗೆದಾಕಿದೀವಿ. ಈ ಪಟ್ಟಿಯನ್ನ ನಾವು ಕ್ಯೂಪರ್ ಬೆಲ್ಟ್ ಅಂತ ಕರಿತೀವಿ. ಆಸ್ಟ್ರಾಯ್ಡ್ ಆದ್ಮೇಲೆ ಲಾಸ್ಟ್ಗೆ ಬರುವಂತದ್ದು ಕ್ಯೂಪರ್ ಬೆಲ್ಟ್ ಅಂತ. ಹಾಗಾದ್ರೆ ಗ್ರಹಗಳ ಪಟ್ಟಿಯನ್ನ ಒಂದ್ಸರಿ ನೀಟಾಗಿ ಹೇಳಿ ನೋಡೋಣ. ಗ್ರಹಗಳ ಪಟ್ಟಿಯನ್ನ ನೀಟಾಗಿ ಹೇಳಿ. ಗ್ರಹಗಳ ಪಟ್ಟಿಯನ್ನ 1ನೇ ಗ್ರಹ ಬಂದ್ಬಿಟ್ಟು ಬುಧ. ಓಕೆನಾ? ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ. ಸೊ 2ನೇ ಗ್ರಹ ಬಂದ್ಬಿಟ್ಟು ಶುಕ್ರ. ಓಕೆನಾ? ಭೂಮಿಗೆ ಅತ್ಯಂತ ಹತ್ತಿರವಾದ ಗ್ರಹ. 3ನೇ ಗ್ರಹ ಬಂದ್ಬಿಟ್ಟು ಭೂಮಿ. 3ನೇದು ಭೂಮಿ. 4ನೇದು ಮಂಗಳ. ಓಕೆನಾ? 5ನೇದು ಗುರು. ಸೊ 6ನೇದು ಶನಿ. ಓಕೆನಾ? ಸೊ ಲಾಸ್ಟಿಗೆ ಯುರೇನಸ್, ನೆಪ್ಚೂನ್. ಪ್ಲೂಟೋವನ್ನ ಗ್ರಹಗಳ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ. ಯಾಕೆ ಏನು ಅಂತ ಆ ಪಟ್ಟಿಗೆ ಬಂದಾಗ ನೀಟಾಗಿ ಎಕ್ಸ್ಪ್ಲನೇಷನ್ಸ್ ನ ಕೊಡ್ತಾ ಹೋಗೋಣ. ಸೊ ಹಾಗಾದ್ರೆ ಇಲ್ಲಿಂದ ಇಲ್ಲಿವರೆಗೂ ನೋಡಿ. ಸೊ ಈ ಆಸ್ಟ್ರಾಯ್ಡ್ಗಳು ಮತ್ತೆ ಇವು ಭೂಮಿ, ಬುಧ, ಗುರು, ಶುಕ್ರ ಎಲ್ಲಾ ಗ್ರಹಗಳನ್ನ ಗುರುತ್ವಾಕರ್ಷಣ ಬಲದಿಂದ, ಸೂರ್ಯನ ಗ್ರಾವಿಟಿ ಪವರ್ ಇಂದ ಹಿಡಿದಿಟ್ಟಿರ್ತಾನೆ. ತನ್ನ ಗುರುತ್ವಾಕರ್ಷಣದ ಬಲದಿಂದ ತನ್ನ ಕಡೆಗೆ ಹಿಡಿದಿರ್ತಾನೆ. ಸೂರ್ಯನಿಗೆ ಹೈಯೆಸ್ಟ್ ಗ್ರಾವಿಟಿ ಪವರ್ ಇದೆ, ಹೈಯೆಸ್ಟ್ ಇಡೀ ಬ್ರಹ್ಮಾಂಡದಲ್ಲೇ. ಸೊ ಮೀನ್ಸ್ ಇಲ್ಲಿವರೆಗೂ ನಾವು ಕಂಡುಕೊಂಡಂತ ಸೌರಮಂಡಲದಲ್ಲೇ ಅತ್ಯಂತ ಅಧಿಕವಾದ ಗುರುತ್ವಾಕರ್ಷಣ ಬಲ, ಗ್ರಾವಿಟಿ ಫೋರ್ಸ್ ಯಾರಿಗಿದೆಯಪ್ಪ ಅಂದ್ರೆ ಸೂರ್ಯನಿಗಿದೆ. ಹಂಗಾಗಿನೇ ಈ ಎಲ್ಲಾ ಗ್ರಹಗಳನ್ನ ಹಿಡಿದಿಟ್ಟು ತನ್ನ ಸುತ್ತನೇ ತಾನು ಸುತ್ತಿಸ್ಕೊಂತ ಇರ್ತಾನೆ. ಸಂಪೂರ್ಣ ಸೌರಮಂಡಲದಲ್ಲಿ ಏನ್ ಆಸ್ಟ್ರಾಯ್ಡ್ಗಳಿದಾವೋ, ಧೂಮಕೇತುಗಳಿದಾವೋ, ಕ್ಷುದ್ರ ಗ್ರಹಗಳಿದಾವೋ, ಉಪಗ್ರಹಗಳಿದಾವೋ, ಇವೆಲ್ಲವನ್ನೂ ಕೂಡ ತನ್ನ ಅಧೀನದಲ್ಲಿ ಇಟ್ಟಿರ್ತಾನೆ ಸೂರ್ಯ. ಆದ್ರೆ ನೋಡಿ, ಸೊ ಇವೆಲ್ಲವನ್ನು ತನ್ನ ಅಧೀನದಲ್ಲಿ ಇಟ್ಟಿರ್ತಾನೆ. ಯಾರ್ಯಾರು ದೊಡ್ಡವರು ಇದ್ದಾರೋ ಅವ್ರವ್ರ ಪಾಡಿಗೆ ಬಿಟ್ಟಿದ್ದಾನೆ.
ಚಿಕ್ಕ ಚಿಕ್ಕವ್ರು ಯಾರು ಇರ್ತಾರೋ ಅವರನ್ನ ತನ್ನ ಅಂಡರಲ್ಲಿ ಎಳಿತಾ ಇರ್ತಾನೆ. ಓಕೆನಾ. ಸೌರಮಂಡಲದಲ್ಲಿ ಸೊ ಡಬಲ್ ಥೇರಿ ಆದಾಗ 16, 50, 20, 40 ಎಷ್ಟೋ ಗ್ರಹಗಳು ಹೊರಗೆ ಬಂದಿರ್ತವೆ. ಸೌರಮಂಡಲದಲ್ಲಿ ಹೊರಗಡೆ ಬಂದಾಗ ಸೂರ್ಯನಿಗೆ ಗ್ರಾವಿಟಿ ಪವರ್ ಜಾಸ್ತಿ ಇದೆ, ಸೂರ್ಯನ ತಾಪಮಾನ ಜಾಸ್ತಿ ಇದೆ, ಸೂರ್ಯನ ಕೇಂದ್ರದಲ್ಲಿ ಪ್ಲಾಸ್ಮಾ ಇದೆ. ಹಂಗಾಗಿ ಸೂರ್ಯನ ಗ್ರಾವಿಟಿ ಪವರ್ ಇದ್ದಾಗ ಸೊ ಇಲ್ಲಿ ಯಾವುದೋ ಒಂದು ಗ್ರಹ ಬಂತು ಅಂತ ಅನ್ಕೊಳ್ಳಿ. ಸೊ ಆ ಬ್ಲಾಸ್ಟ್ ಆದಾಗ ಸೊ ಡಬಲ್ ಥಿಯರಿ ಆದಾಗ ಇಲ್ಲೊಂದು ಎಲ್ಲೋ ಗ್ರಹ ಇತ್ತು, ಚಿಕ್ಕ ಗ್ರಹ ಇತ್ತು. ಸೊ ಇದು ಸೂರ್ಯನಿಗೆ ಗ್ರಾವಿಟಿಯಿಂದ ಇದನ್ನ ಎಳ್ಕೊಂಡ್ಬಿಟ್ಟ ತನ್ನ ಒಳಗೆ. ಸೊ ಇದನ್ನ ಸೂರ್ಯ ಏನ್ ಮಾಡ್ತಾನೆ, ತನ್ನ ಕಕ್ಷೆಗೆ ಒಳದಿಟ್ಟಾನೆ. ಸೊ ಇಲ್ಲೊಂದು ಎಲ್ಲೇ ಇತ್ತು, ಇದನ್ನು ಎಳೆದಿಟ್ಟಿರ್ತಾನೆ. ಸೊ ತದನಂತರ ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ ಯಾವುದು? ಬುಧ. ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ ಯಾವುದು? ಬುಧ ಗ್ರಹ. ಆದ್ರೆ ಬುಧ ಗ್ರಹ ಹತ್ತಿರವಾಗಿದೆ ಆಸ್ ಕಂಪೇರ್ ಟು ಇದಕ್ಕಿಂತ ಮುಂಚೆ ಇದ್ದ ಸಣ್ಣ ಸಣ್ಣ ಗ್ರಹಗಳಿಗಿಂತನೂ. ಸೊ ಬುಧ ಗ್ರಹ ಒಂದ್ ಸ್ವಲ್ಪ ದೊಡ್ಡದಾಗಿದೆ. ಬುಧ ಗ್ರಹ ಸ್ವಲ್ಪ ದೊಡ್ಡದಾಗಿದೆ ಆಸ್ ಕಂಪೇರ್ ಇದಕ್ಕಿಂತ ಮುಂಚೆ ಇರುವಂತ ಗ್ರಹಗಳಿಗೆ. ಸೊ ಅದಕ್ಕಿಂತನೂ ಬುಧ ಗ್ರಹ ಸ್ವಲ್ಪ ದೊಡ್ಡದಾಗಿದೆ. ಹಂಗಾಗಿ ಬುಧ ಗ್ರಹವನ್ನ ಸೂರ್ಯ ತನ್ನ ಕಕ್ಷೆಯಿಂದ ಬಿಟ್ಟ. ನೀನ್ ಅಲ್ಲಿರು ಮಗನೆ, ಅಲ್ಲೇ ಇರು, ಸ್ವಲ್ಪ ದೂರದಲ್ಲಿ ಇದೆಯಾ, ಉಳ್ದೆ, ನೀನ್ ಬಚಾವಾದೆ. ಗಾತ್ರದಲ್ಲಿ ಭಯಂಕರ ದೊಡ್ಡದಾಗಿದ್ಯಾ, ನಿನಗೂ ಕೂಡ ಓನ್ ಗ್ರಾವಿಟಿ ಇದೆ, ಹಂಗಾಗಿ ನೀನ್ ಒಂದ್ ಸ್ವಲ್ಪ ಎಳೆದ್ರೆ ಬರ್ತಾ ಇಲ್ಲ, ನೀನ್ ಹಂಗಾಗಿ ಎಳೆದ್ರೆ ಬರ್ತಾ ಇಲ್ಲ. ನೋಡಿ ಉದಾಹರಣೆಗೆ, ನೋಡಿ ಒಂದು ಉದಾಹರಣೆಗೆ. ಓಕೆನಾ. ನನಗೂ ತಾಕತ್ತಿದೆ, ಚಿಕ್ಕ ಮಕ್ಳಿಗೂ ತಾಕತ್ತಿದೆ. ನನಗೂ ತಾಕತ್ತಿದೆ, ಚಿಕ್ಕ ಮಕ್ಳಿಗೂ ಮೀನ್ಸ್ ಒಂದ್ 20 ವರ್ಷದವನಿಗೂ 15 ವರ್ಷದವನಿಗೂ ಫಾರ್ ಎಕ್ಸಾಂಪಲ್ 8, 6 ವರ್ಷದ ಹುಡುಗಂಗೂ ತಾಕತ್ತಿದೆ. ಓಕೆನಾ. ಸೊ ಹಂಗಂತ ಇಬ್ಬರಿಗೂ ತಾಕತ್ತಿದೆ ಅಂತ ಸೇಮ್ ಪವರ್ ಇರುತ್ತಾ? ಇಲ್ಲ. ಸೊ ಇವನು 20 kg ಎತ್ತಿದ್ರೆ ಇವನು 3 kgನೋ 2 kgನೋ ಎತ್ತಾನೆ. ಸೇಮ್ ಹಂಗೆಯಾ ಇಲ್ಲಿ ಸೂರ್ಯನಿಗೂ ಗ್ರಾವಿಟಿ ಇದೆ, ಬುಧನಿಗೂ ಗ್ರಾವಿಟಿ ಇದೆ. ಸೊ ಹಂಗಾಗಿ ಬಟ್ ಇಬ್ಬರದು ತೂಕ ವೇರಿಯೇಷನ್ಸ್ ಏನೋ ಇದೆ, ಹೌದು. ಬಟ್ ಜಾಸ್ತಿ ಸೂರ್ಯನಿಗೆ ಪವರ್ ಇದೆ. ಸೂರ್ಯನಿಗೆ ಪವರ್ ಏನಿದೆ? ಜಾಸ್ತಿ ಗ್ರಾವಿಟಿ ಇದೆ. ಬಟ್ ದೂರ ಇದೆ, ಸ್ವಲ್ಪ ದೂರ ಇರೋದ್ರಿಂದ ಆ ಗ್ರಾವಿಟಿಲಿ ಎಳ್ಕೊಳ್ಳಲ್ಲ. ಬಟ್ ಇದಕ್ಕಿಂತ ಸ್ವಲ್ಪ ಸಣ್ಣದ ಯಾರಾದ್ರೂ ಇದ್ರೆ ಅದನ್ನ ಎಳ್ಕೊಂಡೇ ಬಿಡ್ತಿದ್ದ. ಅದಕ್ಕಿಂತ ಸಣ್ಣದಾಗಿ ಯಾರಾದ್ರೂ ಇದ್ರೆ ಎಳ್ದೇ ಬಿಡ್ತಿದ್ದ. ಸೂರ್ಯ ಬಹಳ ನೀಚ ಕೆಲಸ ಮಾಡುವಂತವನು, ಮೀನ್ಸ್ ತನ್ನ ಕಕ್ಷೆಗೆ ತಾನು ಎಳ್ಕೊಂಡು ಪ್ಲಾಸ್ಮಾ ಮಾಡ್ಕೊಂಡ್ಬಿಡವನು. ಓಕೆನಾ. ನೆಕ್ಸ್ಟ್ ಎರಡನೇ ಗ್ರಹವಾಗಿ ಬರುವಂತದ್ದು ಶುಕ್ರ ಗ್ರಹ. ಈ ಶುಕ್ರ ಗ್ರಹದ ಮೇಲೂ ಕೂಡ ಸೊ ಇಲ್ಲಿಯೂ ವೇರಿಯೇಷನ್ಸ್ ಆಗ್ತದೆ. ಈ ತರದ ಈಚ್ ಅಂಡ್ ಎವ್ರಿ ಡಾಟಾಗಳನ್ನ ಹಂತ ಹಂತವಾಗಿ ಒಂದೊಂದು ಗ್ರಹಗಳನ್ನು ಸಂಕ್ಷಿಪ್ತವಾಗಿ ವಿವರಣೆಯನ್ನ ನೀಡ್ತಾ ಹೋಗ್ತೇನೆ. ಓಕೆನಾ. ಸೊ ಎರಡನೇ ಗ್ರಹವಾಗಿ ಬರುವಂತದ್ದು, ಎರಡನೇ ಗ್ರಹವಾಗಿ ಶುಕ್ರ ಗ್ರಹ ಬರ್ತದೆ. ಇದರಲ್ಲಿ ಕೂಡ ಮನುಷ್ಯ ಸರ್ವೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಲ್ಲಿ ಬುಧದ ಮೇಲಂತೂ ಮೊದಲೇ ಸರ್ವೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಬುಧ ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ, ಹೌದಾ. ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ. ಸೂರ್ಯನಿಗೆ ಹತ್ತಿರ ಇದ್ದಾನೆ ಅಂದ್ರೆ ಅಲ್ಲಿ ಏನಿರ್ತದೆ? ತಾಪಮಾನ ಜಾಸ್ತಿ ಇರ್ತದೆ, ಅಲ್ಲಿ ಏನಿರ್ತದೆ? ಟೆಂಪರೇಚರ್ ಜಾಸ್ತಿ ಇರ್ತದೆ. ಹಂಗಾಗಿ ಸೊ ಅಲ್ಲಿ ಇರಕ್ಕಾಗಲ್ಲ. ನೆಕ್ಸ್ಟ್ ಎರಡನೇದು ಶುಕ್ರ. ಶುಕ್ರನು ಕೂಡ ಆಸ್ ಕಂಪೇರ್ ಬುಧನಿಗೆ, ಭೂಮಿಗೆ ಕಂಪೇರ್ ಮಾಡಿದ್ರೆ ಶುಕ್ರನು ಕೂಡ ಸೂರ್ಯನಿಂದ ಸ್ವಲ್ಪ ಹತ್ರ ಇದೆ. ಸೊ ಆ ಸೂರ್ಯನಿಗಿಂತ ಹತ್ರ ಇರೋದು ಹೆಂಗಾರ ಒಂದು ಮಾತಾಯ್ತು. ಇಲ್ಲಿ ಮನುಷ್ಯನಿಗೆ ಸರ್ವೈವ್ ಮಾಡ್ಲಿಕ್ಕೆ ಏನ್ ಬೇಕು? ವಾಯುಗುಳ ಬೇಕು, ವಾಯುಮಂಡಲ ಬೇಕು, ಹೌದಾ. ಸೊ ಆದ್ರೆ ಶುಕ್ರನ ಹತ್ರನು ಕೂಡ ವಾಯುಮಂಡಲ ಬೇರೆ ತರನೇ ಇದೆ. ಶುಕ್ರನ ಹತ್ರ ವಾಯುಮಂಡಲ ಇದೆ, ಆದ್ರೆ ಅಲ್ಲಿ ಆಕ್ಸಿಜನ್ ಇಲ್ಲ. ಆಕ್ಸಿಜನ್ ಯಾವ್ದ್ರ ಜೊತೆಗೆ ಕಂಬೈನ್ ಆಗಿದೆ ಅಂದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಜೊತೆಗೆ ಕಂಬೈನ್ ಆಗಿದೆ, ಮೀನ್ಸ್ ಗ್ರೀನ್ ಹೌಸ್ ಗ್ಯಾಸಿನ ಜೊತೆ. ಸೊ ಇಲ್ಲಿ ಹೈಯೆಸ್ಟ್ ತಾಪಮಾನ ಸೌರಮಂಡಲದಲ್ಲೇ ಅತ್ಯಂತ ಹೊಳೆಯುವ ಗ್ರಹ ಯಾವ್ದಾದ್ರು ಇದ್ರೆ ಅದನ್ನ ಶುಕ್ರ ಅಂತ ಕರಿತೀವಿ. ಇಡೀ ಸೌರಮಂಡಲದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಹೊಳೆಯುವ ಗ್ರಹ ಯಾವ್ದಾದ್ರು ಇದ್ರೆ ಅದು ಯಾವುದು? ಶುಕ್ರ ಗ್ರಹ ಅಂತ ಕರಿತೀವಿ. ಅದೇ ಇಡೀ ಸೌರಮಂಡಲದಲ್ಲಿ ಫಸ್ಟ್ ಹೈಯೆಸ್ಟ್ ಹೊಳೆಯೋದು ಸೂರ್ಯ, ಸೆಕೆಂಡ್ ಹೊಳೆಯೋದು ಚಂದ್ರ, ಮೂರನೇದಾಗಿ ಹೈಯೆಸ್ಟ್ ಹೊಳೆಯುವಂತ ಆಬ್ಜೆಕ್ಟ್ ಯಾವ್ದಾದ್ರು ಇದ್ರೆ ಅದನ್ನ ಶುಕ್ರ ಗ್ರಹ ಅಂತ ಕರಿತೀವಿ. ಸೌರಮಂಡಲದಲ್ಲಿ ಮೂರನೇದಾಗಿ ಹೈಯೆಸ್ಟ್ ಆಬ್ಜೆಕ್ಟ್ ಹೊಳೆಯುವಂತದ್ದು ಯಾವುದು? ಶುಕ್ರ ಗ್ರಹ. ಇಲ್ಲಿ ಶುಕ್ರ ಗ್ರಹಕ್ಕೂ ಕೂಡ ಯಾವ್ದಾದ್ರು ಇದೇ ತರದ್ದು ಚಂದ್ರಗಳು ಇದ್ದಿದ್ರೆ ಅದನ್ನು ಎಳ್ಕೊಂಡಿದ್ದಾರೆ. ಇದ್ವೋ ಏನೋ ಗೊತ್ತಿಲ್ಲ, ಅದನ್ನ ಎಳೆದಿಟ್ಟಿದ್ದಾನೆ. ಇದ್ರ ಹತ್ತತ್ರ ಇಲ್ಲಿ ಸಣ್ಣ ಸಣ್ಣ ಗ್ರಹಗಳು, ಉಪಗ್ರಹಗಳು ಏನ್ ಸುತ್ತಾ ಇದ್ರೆ ಅದನ್ನ ಏನ್ ಮಾಡಿದಾನೆ? ಸೂರ್ಯ ಎಳೆದಿದ್ದಾನೆ. ನೆಕ್ಸ್ಟ್ ಇದರಲ್ಲಿ ಈ ವಾಯುಗೋಳನೆ ಇಲ್ಲ ಅಂದ್ಮೇಲೆ ಮನುಷ್ಯ ಬದುಕೋದು ತುಂಬಾ ಕಷ್ಟ, ಯಾಕಂದ್ರೆ ಆಕ್ಸಿಜನ್ ಇರಲ್ಲ. ಸೊ ಇಲ್ಲೇನಾಗ್ತದೆ? ಮೋರ್ ದೆನ್ H2SO4 ಇದೆ, ಸಲ್ಫ್ಯೂರಿಕ್ ಆಸಿಡ್ ಇರೋದ್ರಿಂದ ಸೊ ಶುಕ್ರ ಗ್ರಹದಲ್ಲಿ ಬೆಳಕಿನ ಪವರ್ ಜಾಸ್ತಿ. ಹಂಗಾಗಿನೇ ಇದನ್ನ ಮೋಸ್ಟ್ ಬ್ರೈಟೆಸ್ಟ್ ಪ್ಲಾನೆಟ್ ಅಂತ ಕರಿತೀವಿ. ಸೊ ಇದು ಅತ್ಯಂತ ಹೊಳೆಯುವ ಗ್ರಹ ಅಂತ ಕರಿತೀವಿ. ಯಾಕಂದ್ರೆ ಅದರಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಇದೆ, ಹೈಯೆಸ್ಟ್ ಪ್ರಮಾಣದಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಇದೆ. ಹಂಗಾಗಿ ಅದನ್ನ ಏನಂತ ಕರಿತೀವಿ? ಹೊಳೆಯುವ ಗ್ರಹ ಅಂತ ಕರಿತೀವಿ. ಇನ್ನು ಭೂಮಿ ಬಂದ್ಬಿಟ್ಟು ನೀಲಾಗೋಳ ಅಂತ ಕರಿತೀವಿ. ಗುರು ಗ್ರಹ ಬಂದ್ಬಿಟ್ಟು ದೊಡ್ಡ ಗ್ರಹ, ಹೌದಾ, ದೊಡ್ಡ ಗ್ರಹ, ಇಡೀ ಸೌರಮಂಡಲಕ್ಕೆ ಅತ್ಯಂತ ದೊಡ್ಡ ಗ್ರಹ. ಇನ್ನು ಶನಿ ಗ್ರಹದ ಬಗ್ಗೆ ಹೇಳ್ತಿದ್ದೆ, ಮೋಸ್ಟ್ ಬ್ಯೂಟಿಯೆಸ್ಟ್ ಪ್ಲಾನೆಟ್ ಅಂತ. ಸೊ ಇಲ್ಲೇನಾಗಿದೆ? ಶನಿ ಗ್ರಹ
ತನ್ನ ಸುತ್ತ ಒಂದಿಷ್ಟು ಕ್ಷುದ್ರ ಗ್ರಹಗಳ ಪಟ್ಟಿಯನ್ನೇ ಇಟ್ಕೊಂಡಿದೆ. ಕ್ಷುದ್ರ ಗ್ರಹಗಳ ಪಟ್ಟಿ. ಹಿಂಗೆ ಇಂಥ ಗ್ರಹಗಳನ್ನ ಆ ಬ್ಲಾಸ್ಟ್ ಆದಾಗ ಶುಕ್ರ ಗ್ರಹ ಒಂದಿತ್ತು, ಇದು ಶನಿ ಗ್ರಹ ಇತ್ತಲ್ಲ, ಶನಿ ಗ್ರಹದ ಸುತ್ತಮುತ್ತ ಒಂದಿಷ್ಟು ಸಣ್ಣ 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 ಆಬ್ಜೆಕ್ಟ್ ಗಳನ್ನ ಮೀನ್ಸ್ ಆಸ್ಟ್ರಾಯ್ಡ್ ಗಳನ್ನ ತನ್ನ ಸುತ್ತ ಒಂದು ಬೆಲ್ಟ್ ರೆಡಿ ಮಾಡ್ಕೊಂಡವನೆ. ಸೊ ಅದರಲ್ಲಿ ಉಪಗ್ರಹಗಳು ಎಲ್ಲ ಸೇರಿಸ್ಕೊಂಡವನೆ. ಹಂಗಾಗಿ ಈತನು ಕೂಡ ಮೋಸ್ಟ್ ಬ್ಯೂಟಿಯೆಸ್ಟ್ ಪ್ಲಾನೆಟ್ ಅಂತ ಯಾವ್ದನ್ನ ಕರಿತೀವಿ? ಶನಿ ಗ್ರಹವನ್ನ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಮಂಗಳ ಗ್ರಹ ಇದೆ. ಸೌರಮಂಡಲದಿಂದ ಸೂರ್ಯನಿಂದ 4ನೇ ದೂರದಲ್ಲಿ ಇರತಕ್ಕಂಥದ್ದು ಮಂಗಳ ಗ್ರಹ. ಮಂಗಳ ಗ್ರಹ ನೋಡ್ಲಿಕ್ಕೆ ಕೆಂಪಾಗಿದೆ, ಬಿಕಾಸ್ ಮಂಗಳನ ಮಣ್ಣಿನಲ್ಲಿ ಐರನ್ ಆಕ್ಸೈಡ್ ಜಾಸ್ತಿ ಇದೆ. ಏನಿದೆ? ಐರನ್ ಆಕ್ಸೈಡ್ ಜಾಸ್ತಿ ಇದೆ. ಹಂಗಾಗಿ ಐರನ್ ಆಕ್ಸೈಡ್ ನ ಕಾರಣದಿಂದಾಗಿ ಆತ ಜಾಸ್ತಿ ಕೆಂಪಾಗಿ ಕಾಣಿಸ್ತಾನೆ. ರೀಸೆಂಟ್ಲಿ ಮಂಗಳಯಾನ ಅಂತ ಒಂದು ಮಿಷನ್ ಮಾಡಿದ್ರು, ಮಿಷನ್ ಮಂಗಳಯಾನ ಅಂತ. ಸೊ ಹಾಗಾದ್ರೆ ಅದನ್ನ ಎಷ್ಟರಲ್ಲಿ ಬಿಟ್ರು, ಯಾವ ಯಾನದ ಮುಖಾಂತರ ಬಿಟ್ರು ಅನ್ನೋದನ್ನ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ, ಗೊತ್ತಿರೋರು. ಓಕೆನಾ? ಸೊ ಮಂಗಳನಿಗೆ 2 ಉಪಗ್ರಹಗಳು. ಮಂಗಳ ಗ್ರಹಕ್ಕೆ 2 ಉಪಗ್ರಹಗಳು. ಒಂದು ಫೋಬೋಸ್ ಅಂತ, ಇನ್ನೊಂದು ಡಿಮೋಸ್ ಅಂತ. ಓಕೆನಾ? ಸೊ ನೆಕ್ಸ್ಟ್ ಗುರುಗ್ರಹಕ್ಕೆ ನೆಕ್ಸ್ಟ್ ಗುರುಗ್ರಹ ಆಸ್ಟ್ರಾಯ್ಡ್ ಬೆಲ್ಟ್ ಆದ್ಮೇಲೆ ಇದ್ದಾನೆ. ಸೊ ಹಾಗಾದ್ರೆ ಇಲ್ಲಿ ಆಸ್ಟ್ರಾಯ್ಡ್ಗಳದ್ದು ಏನ್ ಎಫೆಕ್ಟ್ ಇದೆ ನೋಡಿ. ಸೊ ಈ ಆಸ್ಟ್ರಾಯ್ಡ್ಗಳು ಇದಾವಲ್ಲ ಇವುಗಳು, ಸೊ ಈ ಗ್ರಹಗಳ ಪಟ್ಟಿಯನ್ನ ಸಪರೇಟ್ ಮಾಡುವಂಥದ್ದು, ಇವುಗಳ ಏನು ಸಪರೇಟ್, ಏನು ಶಬ್ದ ಮರಯ? ಒಂದ್ ಸೆಕೆಂಡ್ ಇಲ್ಲ, ಒಂದ್ ಸೆಕೆಂಡ್. ಯಪ್ಪಲೆ. ಓಕೆ, ಏನೋ ಒಂದು ಹೋಗ್ಲಿ ಬಿಡಿ. ಬಿಡ್ಲಿಂಗ್ ಅಲ್ಲಿ ಒಬ್ನೇ ನಾನು. ಓಕೆನಾ? ಒಬ್ನೇ ಕತ್ಲೆ ಟೈಮಲ್ಲಿ ಬೆಳಕನ್ನ ಹಾಕೊಂಡು ಲೈಟ್ ಹಾಕೊಂಡು ಕ್ಲಾಸಸ್ ಮಾಡ್ತಾ ಇದೀನಿ. ಭಯ ಆಗ್ತದ್ರು ಭೂತ್ನಾಥ್ ಏನಾರು ಬಂದ್ಬಿಟ್ಟ ಅಂತ. ಓಕೆನಾ? ಸೊ ಇರ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗ್ತಾ ಇತ್ತು? ಗುರುಗ್ರಹದ ಬಗ್ಗೆ ಹೇಳ್ತಾ ಇದ್ವಿ. ಗುರುಗ್ರಹದ ಮಧ್ಯದ ಮತ್ತು ಮಂಗಳ ಗ್ರಹದ ಮಧ್ಯದಲ್ಲಿ ಆಸ್ಟ್ರಾಯ್ಡ್ ಬೆಲ್ಟ್ ಇದೆ. ಏನಿದೆ? ಆಸ್ಟ್ರಾಯ್ಡ್ ಬೆಲ್ಟ್. ಈ ಆಸ್ಟ್ರಾಯ್ಡ್ ಬೆಲ್ಟ್ ಅಂದ್ರೆ ಏನು? ಕ್ಷುದ್ರ ಗ್ರಹಗಳ ಡಬ್ಬಿ, ಆ ಕ್ಷುದ್ರ ಗ್ರಹಗಳ ಪಟ್ಟಿ ಇದೆ. ಹಾಗಾದ್ರೆ ಕ್ಷುದ್ರ ಗ್ರಹಗಳು ಹೆಂಗ್ ಫಾರ್ಮೆಟ್ ಆಗಿದ್ವು? ನಾನು ಆಗ್ಲೇ ಹೇಳಿದೆ, ದೊಡ್ಡ ಪಟ್ಟಿಗಳೇನಾಗಿದ್ವು, ದೊಡ್ಡ ಗುಂಪುಗಳೇನಾದ್ವು, ಗ್ರಹಗಳಾದವು. ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರೋದು ಏನಾದ್ರು ಉಪಗ್ರಹಗಳಾದವು. ಇನ್ನು ಅದಕ್ಕಿಂತ ಚಿಕ್ಕದಾಗಿ ಯಾವ್ದಾದ್ರು ಇದ್ರೆ ಅದು ಏನಾಗಿದ್ವು? ಇದು ಆದವು, ಮೀನ್ಸ್ ಕ್ಷುದ್ರ ಗ್ರಹಗಳಾದವು. ಈ ಕ್ಷುದ್ರ ಗ್ರಹಗಳು ಕೂಡ ಆದಾಗ ಸೊ ಇವುಗಳು ಇಲ್ಲೇ ಯಾಕೆ ಬಂದ್ವು? ಮಧ್ಯದಾಗೆ ಯಾಕೆ ಬಂದ್ವು? ಸೊ ಇಲ್ಲಿ ಬೇರೆ ಗ್ರಹಗಳ ಹತ್ರ ಹೋಗಿರ್ಬೋದಲ್ಲ, ಬೇರೆ ಗ್ರಹಗಳ ಪಟ್ಟಿಯಲ್ಲಿ ಇರ್ಬೋದಿತ್ತಲ್ಲ. ನೋಡಿ, ಸಪರೇಟ್ ಆಗಿ ಈ ಕಡೆ 4 ಈ ಕಡೆ 4 ಮಾಡಿಟ್ಟವ್ರೆ. ಸೊ ಇದು ಮಧ್ಯದಲ್ಲೇ ಯಾಕೆ ಬಂತು ಅಪ್ಪ ಅಂದ್ರೆ, ಸೊ ಮಧ್ಯದಲ್ಲಿ ಬರ್ಲಿಕ್ಕೆ ಅಂತ ರೀಸನ್ ಏನಪ್ಪಾ ಅಂದ್ರೆ, ಮೂಲ ಕಾರಣವಾಗಿ ಇಲ್ಲಿ ಗುರುಗ್ರಹ ಇದ್ದಾನೆ. ಗುರುಗ್ರಹ ಇಡೀ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಗ್ರಹ. ಆಸ್ ಕಂಪೇರ್ ಇದು ನೋಡಕ್ಕೆ ಒಂಥರ ದೊಡ್ಡ ನಕ್ಷತ್ರಗಳನ್ನ ಕಾಣಿಸ್ತಿರ್ತೈತೆ, ಅಷ್ಟು ದೊಡ್ಡದ ಗ್ರಹ. ಓಕೆನಾ? ಗುರುಗ್ರಹ ಅಷ್ಟು ದೊಡ್ಡದಾಗಿರೋದ್ರಿಂದ ಆ ಗುರುಗ್ರಹಕ್ಕೆ ಅದಕ್ಕೆ ಆದ ಓನ್ ಗ್ರಾವಿಟಿ ಪವರ್ ಇದೆ, ಹೈಯೆಸ್ಟ್ ಗ್ರಾವಿಟಿ. ಓಕೆನಾ? ಸೊ ಈ ಹೈಯೆಸ್ಟ್ ಗ್ರಾವಿಟಿಯಿಂದ ಮೀನ್ಸ್ ಆ ಗ್ರಹದ ಪಟ್ಟಿಯಲ್ಲಿ ಇಡೀ ಗ್ರಾವಿಟಿ ಜಾಸ್ತಿ ಇದೆ. ಆ ಗ್ರಾವಿಟಿ ಜಾಸ್ತಿ ಆಗಿರೋದ್ರಿಂದ ಸೊ ಅಲ್ಲೇನಾಗಿದೆ, ಈ ಸಣ್ಣ ಉಪಗ್ರಹಗಳನ್ನ, ಇದು ಕ್ಷುದ್ರ ಗ್ರಹಗಳನ್ನ ಆತ ತನ್ನ ಕಕ್ಷೆಯಲ್ಲಿ ಹಿಡಿದಿಡ್ತಾನೆ. ಆ ಸಣ್ಣ ಉಪಗ್ರಹಗಳನ್ನ ಏನ್ ಮಾಡ್ತಾನೆ, ಉಪಗ್ರಹಗಳಲ್ಲ, ಆಸ್ಟ್ರಾಯ್ಡ್ಗಳನ್ನ ಆತ ಏನ್ ಮಾಡ್ತಾನೆ, ಹಿಡಿದಿಟ್ಟಿದ್ದಾನೆ. ಸೊ ಮಂಗಳ ಗ್ರಹದ ಹತ್ತತ್ರ ಈ ಕಡೆನೂ ಒಂದಿಷ್ಟಿದೆ, ಮಂಗಳನ್ನು ಹಿಡಿದಿಟ್ಟಿದ್ದಾನೆ. ಈ ಕಡೆ ಗುರುಗ್ರಹನ ಕೂಡ ಹಿಡಿದಿಟ್ಟಿದ್ದಾನೆ. ಹಿಂಗಾಗಿನೇ ಗುರುಗ್ರಹವನ್ನ ನಾವು ವಾಕ್ಯೂಮ್ ಕ್ಲೀನರ್ ಅಂತ ಕರಿತೀವಿ. ಸೊ ಈ ವಾಕ್ಯೂಮ್ ಕ್ಲೀನರ್ ಅನ್ನೋದನ್ನ 3 ರಿಂದ 4 ಸಲ ಕ್ವಶನ್ ಪೇಪರ್ ಅಲ್ಲಿ ರೈಸ್ ಆಗಿದೆ. ಓಕೆನಾ? 3 ರಿಂದ 4 ಸಲ ಕ್ವಶನ್ ಪೇಪರ್ ಅಲ್ಲಿ ವಾಕ್ಯೂಮ್ ಕ್ಲೀನರ್ ಅಂತ ಹೇಳಿ ಯಾವ ಗ್ರಹವನ್ನ ಕರಿತೀವಿ. ಸೊ ವಾಕ್ಯೂಮ್ ಕ್ಲೀನರ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಕೆಲವೊಂದ್ ಕಡೆ ಗೋಡೆ ಮೇಲೆ ಧೂಳು ಹೊಡಿತಾ ಇರ್ತೀವಿ. ಒಂದಿಷ್ಟು ಕೈ ಆಡೋ ಜಾಗದಲ್ಲಿ ಪೊರಕೆ ತಗೊಂಡು ಹೊಡೆದ್ಬಿಡ್ತೀವಿ, ಬಂದ್ಬಿಡ್ತದೆ. ಇನ್ನು ಕೈ ಆಡದೇ ಇರೋ ಕೆಲವು ಜಾಗಗಳಲ್ಲಿ ಏನ್ ಮಾಡ್ತೀವಿ, ಸೊ ಅದು ಹಿಂಗೆ ಹೊಗೆ ಹೇಳಿ ಕ್ಲೀನ್ ಮಾಡೋದು ಮಷಿನ್ ಇರುತ್ತಲ್ಲ, ಅದನ್ನ ಹಿಡಿದಿಟ್ಟಾಗ ಏನ್ ಮಾಡ್ತದೆ, ಹಿಂಗೆ ಎಳ್ಕೊಳುತ್ತಲ್ಲ. ಹಂಗೆ ಗುರುತ್ವಾಕರ್ಷಣ ಬಲದಿಂದ ಗುರುಗೂ ಏನ್ ಮಾಡಿದಾನೆ, ಒಂದಿಷ್ಟು ಉಪಗ್ರಹ ಇದು ಆಸ್ಟ್ರಾಯ್ಡ್ಗಳನ್ನ ಹಿಡಿದಿಟ್ಟಿದ್ದಾನೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಶನಿ ಗ್ರಹ. ಓಕೆನಾ? ತದನಂತರ ಯುರೇನಸ್, ನೆಪ್ಚೂನ್. ಓಕೆನಾ? ಹಾಗಾದ್ರೆ ಈಗ ಇವುಗಳನ್ನ ಈ ಆಸ್ಟ್ರಾಯ್ಡ್ ಬೆಲ್ಟ್ ಇಂದ ಒಳಗಡೆ ಇರ್ತಕ್ಕಂಥ ಗ್ರಹಗಳನ್ನ ಸೊ ಇವುಗಳ ಇನ್ನರ್ ಸೈಡ್ ಇದಾವೆ. ಇವುಗಳೇನಾಗಿದ್ದಾವೆ? ಇನ್ನರ್ ಸೈಡ್ ಅಲ್ಲಿ ಇದಾವೆ. ಸೊ ಇನ್ನರ್ ಸೈಡ್ ಆಗಿರೋದ್ರಿಂದ ಇವುಗಳನ್ನ ಇನ್ನರ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ?
ಇವುಗಳನ್ನ ಇನ್ನರ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಓಕೆ, ಇವುಗಳನ್ನ ಏನಂತ ಕರಿತೀವಿ? ಇನ್ನರ್ ಪ್ಲಾನೆಟ್ಸ್. ಇನ್ನರ್ ಪ್ಲಾನೆಟ್ಸ್ ಆಸ್ಟ್ರಾಯ್ಡ್ ಬೆಲ್ಟ್ ಇಂದ ಒಳಗಡೆ ಇದೆ, ಇವುಗಳೇನಾಗಿದಾವೆ? ಹೊರಗಡೆ ಇದಾವೆ. ಸೊ ಇವುಗಳನ್ನ ಔಟರ್ ಪ್ಲಾನೆಟ್ ಅಂತ ಕರಿತೀವಿ. ಔಟರ್ ಪ್ಲಾನೆಟ್ಸ್. ಅಷ್ಟು ಚೆನ್ನಾಗಿ ಚಿತ್ರ ಬಿಡಿಸಿದ್ದೆ, ಅದ್ರ ಮೇಲೆ ಬರಿಬೇಕು ನೋಡಪ್ಪ. ಓಕೆನಾ, ಇರ್ಲಿ ಆಮೇಲೆ ನೋಡೋಣ. ಸೊ ಇವುಗಳನ್ನ ಇನ್ನರ್ ಪ್ಲಾನೆಟ್ ಮತ್ತೆ ಈ ಸೈಡ್ ಇರೋದ ಔಟರ್ ಪ್ಲಾನೆಟ್ಗಳಂತ ಕರಿತೀವಿ. ನೆಕ್ಸ್ಟ್, ಸೊ ಇವುಗಳನ್ನ ಆಂತರಿಕ ಗ್ರಹಗಳು ಅಂತ ಕರಿತೀವಿ, ಇದನ್ನ ಬಾಹ್ಯ ಗ್ರಹಗಳು ಅಂತ ಕರಿತೀವಿ. ಬಾಹ್ಯ ಗ್ರಹಗಳನ್ನ ವಿಂಗಡಣೆ ಮಾಡುವಂತದ್ದು ಆಸ್ಟ್ರಾಯ್ಡ್ ಬೆಲ್ಟ್. ಓಕೆನಾ, ಆಸ್ಟ್ರಾಯ್ಡ್ ಬೆಲ್ಟ್ ಮೀನ್ಸ್ ಆಸ್ಟ್ರಾಯ್ಡ್ ಬೆಲ್ಟ್ ಏನದು? ಕ್ಷುದ್ರ ಗ್ರಹಗಳ ಆ ಪಟ್ಟಿ ಯಾವ ಎರಡು ಗ್ರಹಗಳ ಮಧ್ಯೆ ಬರ್ತದೆ ಅಂದ್ರೆ ಮಂಗಳ ಗ್ರಹ ಮತ್ತು ಗುರು ಗ್ರಹದ ಮಧ್ಯೆ. ಯಾವ ಗ್ರಹವನ್ನ ವಾಕ್ಯೂಮ್ ಕ್ಲೀನರ್ ಗ್ರಹ ಅಂತಾರೆ ಅಂದ್ರೆ, ಸೊ ಯಾವ ಗ್ರಹವನ್ನ? ಗುರು ಗ್ರಹವನ್ನು. ಸೌರಮಂಡಲದಲ್ಲಿ ಅತ್ಯಂತ ಹೊಳೆಯುವ ಗ್ರಹ ಯಾವುದು? ಶುಕ್ರ ಗ್ರಹ. ಸೌರಮಂಡಲಕ್ಕೆ ಹತ್ತಿರವಾದಂಥದ್ದು, ಸೂರ್ಯನಿಗೆ ಹತ್ತಿರವಾದಂತ ಗ್ರಹ ಯಾವುದು? ಬುಧ ಗ್ರಹ. ಓಕೆನಾ, ಮನುಷ್ಯ ವಾಸಿಸಲು ಉತ್ಕೃಷ್ಟವಾದ ಗ್ರಹ ಯಾವುದು? ಭೂಮಿ. ಭೂಮಿಗೆ ಉಪಗ್ರಹ ಯಾವುದು? ಚಂದ್ರ. ಸೊ ಹಂಗೆ ಭೂಮಿಗೆ ಅತ್ಯಂತ ಹತ್ತಿರವಾದ ಗ್ರಹ ಯಾವುದು? ಶುಕ್ರ. ಸೊ ತದನಂತರ ಭೂಮಿಗೆ ಅತ್ಯಂತ ಹತ್ತಿರವಾದ, ಶುಕ್ರನ ನಂತರ ಹತ್ತಿರವಾದಂತ ಗ್ರಹ ಯಾವುದು? ಮಂಗಳ ಗ್ರಹ. ಹೌದಾ, ಮಂಗಳ ಗ್ರಹ. ಮಂಗಳ ಗ್ರಹಕ್ಕೆ ಉಪಗ್ರಹಗಳಿದಾವ? ಸೊ ಇದಾವೆ. ಎಷ್ಟು ಉಪಗ್ರಹಗಳಿದಾವೆ? ಎರಡು. ಒಂದು ಫೋಬೋಸ್ ಮತ್ತು ಇನ್ನೊಂದು ಡಿಮೋಸ್. ಸೊ ಹಂಗೆಯ ಗುರುಗ್ರಹಕ್ಕೂ ಕೂಡ 79 ಉಪಗ್ರಹಗಳಿದಾವೆ. ಹಂಗೆ ಗುರುಗ್ರಹಕ್ಕೆ ಎಷ್ಟಿದಾವೆ? 79 ಉಪಗ್ರಹಗಳಿದಾವೆ. 79 ಉಪಗ್ರಹಗಳಲ್ಲಿ ಪ್ರಮುಖವಾಗಿ ನಾವು 16 ಗುರುತಿಸಿದೀವಿ. ಮೋರ್ ದನ್ 79 ನಾವು ಉಪಗ್ರಹಗಳನ್ನು ಇವತ್ತು ನೋಡಿದೀವಿ. ಇದರೆಲ್ಲ ಸರೌಂಡಿಂಗ್ 79 ಉಪಗ್ರಹಗಳನ್ನು ನೋಡಿದ್ವಿ. ಅದರಲ್ಲಿ ಒಂದು 52ಗಳನ್ನ ಇವುಗಳನ್ನ ಸ್ಟಡಿ ಮಾಡ್ತಾ ಇದೀವಿ. 79 ಉಪಗ್ರಹಗಳ ಪಟ್ಟಿಲಿ ನೋಡಿದೀವಿ. ಹಿಂಗಿದಾವೆ 79. ಇವು ಎಲ್ಲ ಉಪಗ್ರಹಗಳ ಪಟ್ಟಿಗೆ ಮೀನ್ಸ್ ಉಪಗ್ರಹಗಳ ಪಟ್ಟಿಗೆ ಇವು ಲಾಯಕ್ ಇದಾವೆ ಅಂತ. ಲಾಯಕ್ ಮೀನ್ಸ್ ಅವತ್ರದ್ದು ಅನುಕೂಲತೆ ಮೀನ್ಸ್ ಲಾಯಕ್ ಅನ್ನೋದಕ್ಕೆ ಏನಂತೀವಿ? ಲಾಯಕ್ 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 ಏನಂತೀವ್ರಿ? ಸೊ ಅರ್ಥ ಆಗ್ತಿದ್ಯಾ? ಸ್ಟೋರಿ ಅರ್ಥ ಆಗ್ತಿದ್ಯಾ? ಸೊ ಉಪಗ್ರಹಗಳ ಪಟ್ಟಿಗೆ ಅವುಗಳು ಆ ಸಾಮರ್ಥ್ಯವನ್ನ ಹೊಂದಿದೆ. ಲಾಯಕ್ ಮೀನ್ಸ್ ಸಾಮರ್ಥ್ಯ. ಸೊ 79 ಉಪಗ್ರಹಗಳ ಪಟ್ಟಿನ ಇಲ್ಲಿ ಆಸ್ಟ್ರಾಯ್ಡ್ ಅಲ್ಲಿ ಅಲ್ಲಿ ಇಲ್ಲಿ ಸುತ್ತಾ ಇರ್ತಕ್ಕಂಥದ್ದು, ಸರೌಂಡಿಂಗ್ ಅಲ್ಲಿ ಇರ್ತಕ್ಕಂಥದ್ನ 79 ಅಬ್ಸರ್ವ್ ಮಾಡಿ, ಇವುಗಳು ಆಸ್ಟ್ರಾಯ್ಡ್ಗಳು ಇರೋಂಥದ್ದು ಆಗಿರ್ಬೋದು, ಸಣ್ಣ ಸಣ್ಣ ಆಬ್ಜೆಕ್ಟ್ ಗಳಾಗಿರ್ಬೋದು, ಅಂತದ್ದು 79 ಅಬ್ಸರ್ವ್ ಮಾಡಿ ಅವುಗಳನ್ನ ನಾವೇನ್ ಮಾಡಿದೀವಿ? ಸೊ ಉಪಗ್ರಹಗಳ ಪಟ್ಟಿಗೆ ಇವು ಸಾಮರ್ಥ್ಯವಾಗಿದ್ದಾವೆ ಅಂತ ಅದನ್ನ ಇಟ್ಟಿದೀವಿ. ಅಂತದ್ರಲ್ಲಿ 52 ಆಲ್ರೆಡಿ ರೆಡಿ ಇದಾವೆ. 52 ಆಲ್ರೆಡಿ ರೆಡಿ ಇದಾವೆ. ಹೌದು, ಇದು ಸಂಪೂರ್ಣ ಸಾಮರ್ಥ್ಯವನ್ನು ಹೊಂದಿದಾವೆ. 79 ಟೋಟಲ್ ಇದಾವೆ, ಅದರಲ್ಲಿ 52 ಸಂಪೂರ್ಣ ಸಾಮರ್ಥ್ಯವನ್ನು ಹೊಂದಿದಾವೆ. ಇನ್ನು ಅವುಗಳಲ್ಲಿ 16 ಆಲ್ರೆಡಿ ಹೆಸರು ಕೊಟ್ಟಿದ್ದೀವಿ. 16 ಉಪಗ್ರಹಗಳಿಗೆ ಆಲ್ರೆಡಿ ಹೆಸರನ್ನ ಕೊಟ್ಟಿದ್ದೀವಿ. 16 ಆಲ್ರೆಡಿ ಉಪಗ್ರಹಗಳಿಗೆ ಹೆಸರನ್ನ ಕೊಟ್ಟಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ 4 ಪ್ರಮುಖ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು. ಓಕೆನಾ, ಒಂದು ಐಒ, ಇನ್ನೊಂದು ಯುರೋಪೋ, ಇನ್ನೊಂದು ಗ್ಯಾನಿಮೇಡ್, ಇನ್ನೊಂದು ಬಂದ್ಬಿಟ್ಟು ಕ್ಯಾಸ್ಪಿರೋ. ಓಕೆನಾ, ಸೊ ಇಡೀ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಉಪಗ್ರಹ ಯಾವ್ದಪ್ಪ ಅಂದ್ರೆ ಅದು ಬಂದ್ಬಿಟ್ಟು ಗ್ಯಾನಿಮೇಡ್. ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಉಪಗ್ರಹ ಬಂದ್ಬಿಟ್ಟು ಗ್ಯಾನಿಮೇಡ್. ಅದು ಬಂದ್ಬಿಟ್ಟು ಯಾರ್ದು? ಸೊ ಗುರುಗ್ರಹನಿಗೆ ಸಂಬಂಧಪಟ್ಟಂತ ಉಪಗ್ರಹ. ಇಡೀ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು? ಗ್ಯಾನಿಮೇಡ್. ಓಕೆನಾ, ಗ್ಯಾನಿಮೇಡ್ ಯಾರಿಗೆ ಸಂಬಂಧಪಟ್ಟದ್ದು? ಗುರುಗ್ರಹನಿಗೆ ಸಂಬಂಧಪಟ್ಟದ್ದು. ಉಳಿದದ್ದು ಎಲ್ಲ ಗ್ರಹಗಳದ್ದು. ಇವು ಶನಿ ಗ್ರಹಕ್ಕೂ ಕೂಡ ಸ್ಯಾಟಲೈಟ್ಸ್ ಇದಾವೆ, ಮೀನ್ಸ್ ಅದಕ್ಕೂ ಕೂಡ ಉಪಗ್ರಹಗಳಿದಾವೆ. ಉಳಿದದ್ದು ಎಲ್ಲವೂ ನೀಟಾಗಿ ಸ್ಟಡಿ ಮಾಡ್ತಾ ಬರೋಣ. ಸೊ ಇವುಗಳನ್ನ ಇನ್ನರ್ ಪ್ಲಾನೆಟ್ ಅಂತೀವಿ, ಇವುಗಳನ್ನ ಔಟರ್ ಪ್ಲಾನೆಟ್ ಅಂತೀವಿ, ಇವುಗಳನ್ನ ಆಂತರಿಕ ಗ್ರಹಗಳು ಅಂತ ಕರಿತೀವಿ, ಅವುಗಳನ್ನ ಬಾಹ್ಯ ಗ್ರಹಗಳಂತ ಕರಿತೀವಿ. ಇವುಗಳು ಈ ಸೈಡ್ ಇರುವಂತದ್ದು ರಾಕಿ ಪ್ಲಾನೆಟ್ಸ್. ಇವುಗಳು ಮಣ್ಣಿನ ಭೂಮಿಯಿಂದ ಹೊಂದಿರುವಂತದ್ದು. ಈ ಕಡೆ ಗ್ರಹಗಳು ಏನಾಗಿದೆ? ಮಣ್ಣಿನ ಭೂಮಿಗಳನ್ನ ಹೊಂದಿರೋದು. ಈ ಕಡೆ ಇರುವಂತದ್ದು ಗ್ಯಾಸಿಯಸ್ ಪ್ಲಾನೆಟ್ಸ್. ಇವುಗಳು ಯಾಕೆ ಸೂರ್ಯನಿಗೆ ಹತ್ತಿರವಾದವು, ಇವುಗಳು ಯಾಕೆ ದೂರ ಆದವು ಅಂತಂದ್ರೆ, ಸೊ ಇವುಗಳು ಗ್ಯಾಸಸ್ ಇಂದ ಫಾರ್ಮೇಶನ್ ಆಗಿರ್ತಕ್ಕಂಥದ್ದು, ಇವುಗಳು ರಾಕಿ ಪಾರ್ಟಿಕಲ್ಗಳಿಂದ ಫಾರ್ಮೇಟ್ ಆದಂಥದ್ದು. ಹಂಗಾಗಿ ಇವುಗಳ ಹತ್ರ ಉಳಿದು, ಇವುಗಳು ದೂರ ಉಳಿದು. ಓಕೆನಾ, ಇಲ್ಲಿವರೆಗೂ ಏನಾದ್ರು ಡೌಟ್ಸ್ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ. ಇಲ್ಲಿವರೆಗೂ ಏನಾದ್ರು ಡೌಟ್ಸ್? ಏನಾದ್ರು ಡೌಟ್ಸ್ ಗಳಿದ್ರೆ ಹಾಕಿ, ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ. ಓಕೆನಾ, ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ. ಇವಾಗ ಒನ್ ಬೈ ಡಿಸ್ಕಷನ್ಸ್ ಮಾಡ್ತಾ ಹೋಗೋಣ ಒಂದೊಂದೇ ಗ್ರಹಗಳನ್ನು.
ಓಕೆನಾ. ಸೊ ಇನ್ನೊಂದು ನೋಡಿ, ಈ ಆಸ್ಟ್ರಾಯ್ಡ್ಗಳು ಇರ್ತಾವಲ್ಲ, ಆಸ್ಟ್ರಾಯ್ಡ್ಗಳು ಸೈಜ್ ಅಲ್ಲಿ ಸ್ವಲ್ಪ ಸಣ್ಣದಿರ್ತಾವ. ಓಕೆನಾ. ಸೊ ಆಸ್ಟ್ರಾಯ್ಡ್ಗಳು ಸ್ವಲ್ಪ, ಹಲೋ ಹಲೋ ಹಾ ಸಮಯ ಸಮಯ ಕ್ಲಾಸಲ್ಲಿದ್ದೆ, ಮಾಡ್ತೀನಿ ರೀ ಸುಮಾರು ಒಂದು 10 ನಿಮಿಷ ಕ್ಲಾಸಲ್ಲಿದ್ದೆ, ಒಂದು 10 ನಿಮಿಷ ಮಾಡ್ತೇನೆ. ಓಕೆನಾ. ಸೊ ಇವುಗಳು ಏನಿದಾವೆ, ಆಸ್ಟ್ರಾಯ್ಡ್ಗಳು ಇಲ್ಲಿದಾವಲ್ಲ, ಈ ಆಸ್ಟ್ರಾಯ್ಡ್ಗಳು ಈ ಮಧ್ಯದಲ್ಲಿದ್ದಾವೆ, ಮಂಗಳ ಮತ್ತು ಗುರುಗ್ರಹನ ಮಧ್ಯದಲ್ಲಿದ್ದಾವೆ. ಸೊ ಇವುಗಳು ಸೈಜ್ ಅಲ್ಲಿ ಸಣ್ಣದಾಗಿದ್ದಾವೆ, ಗ್ರಹಗಳ ಪಟ್ಟಿಗಿಂತನೂ ಸ್ವಲ್ಪ ಸಣ್ಣದಾಗಿದ್ದಾವೆ. ಸೊ ಇವುಗಳು ಉಪಗ್ರಹಗಳ ಪಟ್ಟಿಗಿಂತನೂ ಸ್ವಲ್ಪ ಸಣ್ಣದಾಗಿದ್ದಾವೆ. ಸೊ ಹಂಗಾಗಿ ಇವುಗಳು ಏನ್ ಮಾಡ್ತವೆ, ಬ್ರಹ್ಮಾಂಡದಲ್ಲಿ ಓಡಾಡ್ತಿರ್ತವೆ. ಇಲ್ಲೇ ಅಂತಲ್ಲ, ಇಲ್ಲಿ 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 ಎಲ್ಲಾ ಕಡೆನೂ ಓಡಾಡ್ತಿರ್ತಾವೆ. ಬಟ್ ಇಲ್ಲಿ ಜಾಸ್ತಿ ಆಗಿದಾವೆ, ಇಲ್ಲಿ ಏನಾಗಿದಾವೆ, ಜಾಸ್ತಿ ಆಗಿದಾವೆ. ಸೊ ಇಲ್ಲಿ ಜಾಸ್ತಿ ಆಗಿರೋದು ಗುರುಗ್ರಹ ಅದನ್ನ ಹಿಡಿದಿಟ್ಟಿದ್ದಾನೆ. ಸೊ ಇವಾಗ ಏನಾಗುತ್ತೆ ನೋಡಿ, ಸೊ ಇಲ್ಲಿ ಆಸ್ಟ್ರಾಯ್ಡ್ಗಳಿದಾವಲ್ಲ, ಇವು ಸಣ್ಣವಾಗಿದಾವೆ. ಫಸ್ಟ್ ಆಫ್ ಆಲ್ ಏನಿದಾವೆ, ಇವು ಚಿಕ್ಕದಾಗಿದಾವೆ. ಫಸ್ಟ್ ಆಫ್ ಆಲ್ ಇವು ಚಿಕ್ಕದಿದಾವೆ. ಈ ಚಿಕ್ಕದಾಗಿರೋದನ್ನ ಏನ್ ಮಾಡ್ತವೆ, ಗ್ರಹಗಳು ಎಳಿತಾ ಇರ್ತಾವೆ. ಇದ್ರ ಪಕ್ಕದಲ್ಲಿದ್ದಾಗ ಇದು ಎಳಿತಾ ಇರ್ತದೆ. ಮಂಗಳ ಗ್ರಹ ಏನ್ ಮಾಡ್ತದೆ, ತನ್ನ ಕಕ್ಷೆಗೆ ಎಳ್ಕೋಬೇಕಂತಹ ಇರ್ತದೆ. ಸೊ ಮಂಗಳನೇ ಅಂತಲ್ಲ, ಸೊ ಭೂಮಿನೂ ಕೂಡ ಎಳಿತಾ ಇರ್ತದೆ ತನ್ನ ಗ್ರಾವಿಟಿಯಿಂದ. ಸೊ ಇದ್ರಕ್ಕಿಂತ ಇದು ಎಳಿತಿರ್ತದೆ, ಇದು ಇದು ಇವೆಲ್ಲದಕ್ಕಿಂತ ಅಧಿಕವಾಗಿ ಸೊ ಸೂರ್ಯನ ಹೈಯೆಸ್ಟ್ ಗ್ರಾವಿಟಿ ಪವರ್ ಇದೆ, ಇವುಗಳಿಗಿಂತನೂ ಜಾಸ್ತಿ ಪವರ್ ಇದೆ. ಬಟ್ ಇವುಗಳಿಗೆ ಕಡಿಮೆ ಇದೆಯಲ್ಲ, ಹಂಗಾಗಿ ಇದನ್ನ ಎಳ್ಕೊಂಡು ಅದನ್ನ ಪ್ಲಾಸ್ಮಾ ಮಾಡ್ಲಿಕ್ಕೆ ನೋಡ್ತಿರ್ತಾನೆ ಯಾರು, ಸೂರ್ಯ. ಆದ್ರೆ ಇಲ್ಲಿ ಏನಾಗ್ತದೆ ಈ ಹಂತದಲ್ಲಿ ಅಂದಾಗ, ಈ ಆಸ್ಟ್ರಾಯ್ಡ್ಗಳು ಮಂಗಳನ ಈ ಕಡೆ ಸೈಡಿಗೆ ಇರುವಂತಹ ಆಸ್ಟ್ರಾಯ್ಡ್ಗಳು ಮಂಗಳನ ಗುರುತ್ವಾಕರ್ಷಣ ಬಲದಿಂದನೂ ಬರ್ತವೆ. ಮಂಗಳನ ಗುರುತ್ವಾಕರ್ಷಣದಿಂದ ಮುಂದೆ ಬಂದು, ಸೊ ಮುಂದೆ ಏನೋ ಬರ್ತವೆ, ಬಿದ್ರೆ ಫೋಬೋಸ್ ಮೇಲೆ ಬೀಳ್ಬೇಕು, ಡಿಮೋಸ್ ಮೇಲೆ ಬೀಳ್ಬೇಕು, ಇಲ್ಲ ಮಂಗಳ ಗ್ರಹದ ಮೇಲೆ ಬೀಳ್ಬೇಕು. ಬಿದ್ರೆ ಫೋಬೋಸ್ ಮೇಲೆ ಬೀಳ್ಬೇಕು, ಡಿಮೋಸ್ ಮೇಲೆ ಬೀಳ್ಬೇಕು, ಇಲ್ಲಾಂದ್ರೆ ಮಂಗಳ ಗ್ರಹದ ಮೇಲೆ ಬೀಳ್ಬೇಕು. ಬಟ್ ಇನ್ ಕೇಸ್ ಇಲ್ಲೇನಾಗ್ತದೆ, ಮಂಗಳ ಗ್ರಹ ತನ್ನ ಗುರುತ್ವಾಕರ್ಷಣ ಬಲದಿಂದ ಎಳೆದು ಮುಂದೆ ಹೋಗ್ಬಿಡ್ತಾನೆ. ಇವಾಗ ನೇರವಾಗಿ ಇದು ಸೂರ್ಯನ ಮೇಲೆ ಬರುತ್ತೆ, ನೇರವಾಗಿ ಸೂರ್ಯನ ಗ್ರಹದಿಂದ, ಸೂರ್ಯನ ಗುರುತ್ವಾಕರ್ಷಣ ಬಲದಿಂದ ಸೂರ್ಯನ ಹತ್ರ ಬರುತ್ತದೆ. ಇಲ್ಲಿ ಬಂದು ಪ್ಲಾಸ್ಮಾ ಆಗಿ ಸುಟ್ಟು ಬೂದಿಯಾಗಿ ಸರ್ವನಾಶ ಆಗಿ ಹೋಗುತ್ತೆ. ಸೊ ಇಲ್ಲೇ ಬರ್ಬೇಕಂತೇನಿಲ್ಲ. ಸೊ ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ, ಇಲ್ಲಿಂದ ಈ ಆಸ್ಟ್ರಾಯ್ಡ್ ಬೆಲ್ಟ್ ಇಂದ ಇಲ್ಲಿಗೆ ಬರ್ಬೇಕಾದ್ರೆ ಮಧ್ಯದಲ್ಲಿ ಏನಿದೆ, ಸೂರ್ಯನ ಗುರುತ್ವಾಕರ್ಷಣದಿಂದ ಅಂತಾನೆ ಅಲ್ಲ, ಸೂರ್ಯನ ಗ್ರಾವಿಟಿಯಿಂದಾನೇ ಬರ್ಬೇಕಂತೇನಿಲ್ಲ. ಮಧ್ಯದಲ್ಲಿ ಭೂಮಿ ಗ್ರಹ ಇದೆ. ಸೊ ಇಲ್ಲಿ ಬಂದಾಗ ಭೂಮಿ ಏನ್ ಮಾಡ್ತದೆ, ಇದನ್ನ ಹಿಂಗ್ ಹೋಗಕ್ ಬಿಡಲ್ಲ. ಬಾ ನನ್ನ ಗ್ರಾವಿಟಿ ಹತ್ರ, ನನ್ನ ಹತ್ರ ಬಾ, ಸ್ವಲ್ಪ ನನ್ನ ಹತ್ರ ಬಾ, ನನ್ನ ಹತ್ರ ಬಾ ಅಂತ ತನ್ನ ಗ್ರಾವಿಟಿ ಹತ್ರ ತಾನು ಎಳ್ಕೊಂತ ಇರ್ತಾನೆ. ತನ್ನ ಗ್ರಾವಿಟಿ ಅಂತ ತಾನು ಎಳ್ಕೊಂಡು ಭೂಮಿ ಮೇಲೆ ಹಾಕಂತ ಇರ್ತಾನೆ. ಸೊ ಹಿಂಗೆ ಒಂದ್ ಟೈಮ್ ಅಲ್ಲಿ ಭೂಮಿ ಮೇಲೆ ಬಿದ್ದಾಗ ಲೂನಾರ್ ಲೇಕ್ ಕ್ರಿಯೇಟ್ ಆಗಿತ್ತು. ಲೂನಾರ್ ಲೇಕ್ ಕ್ರಿಯೇಟ್ ಆಗಿತ್ತು, ಮಹಾರಾಷ್ಟ್ರದ ಲೂನಾರ್ ಲೇಕ್ ಕ್ರಿಯೇಟ್ ಆಗಿತ್ತು. ನೆಕ್ಸ್ಟ್, ಸೊ ಅಕಸ್ಮಾತ್ ಇದು ಭೂಮಿ ಮೇಲೆ ಬಿತ್ತು, ಓಕೆ. ಚಂದ್ರನ ಮೇಲೆ ಬಿತ್ತು ಅಂದ್ರೆ, ಆಸ್ಟ್ರಾಯ್ಡ್ಗಳು ಏನಾಗಿತ್ತು, ಚಂದ್ರನ ಮೇಲೆ ಬಿದ್ವು ಅಂದ್ರೆ, ಈ ಆಸ್ಟ್ರಾಯ್ಡ್ ಬಂದ್ಬಿಟ್ಟು ಚಂದ್ರನ ಮೇಲೆ ಬಿದ್ವು ಅಂದ್ರೆ, ಸೊ ನೋಡಿ ಇಲ್ಲಿ ಮಂಗಳ ಗ್ರಹದ ಇಲ್ಲಿ ಪಟ್ಟಿಯಲ್ಲಿ ಇದಾವಲ್ಲ, ಇವುಗಳನ್ನ ನಾವು ಆಸ್ಟ್ರಾಯ್ಡ್ ಅಂತ ಕರಿತೀವಿ. ಇಲ್ಲೇನಂತೀವಿ, ಇವುಗಳನ್ನ ಆಸ್ಟ್ರಾಯ್ಡ್ ಅಂತೀವಿ. ಬಟ್ ಇದು ಮಂಗಳದ ಕಕ್ಷೆಯನ್ನು ದಾಟಿದ್ರೆ, ಮಂಗಳನ ಕಕ್ಷೆಯನ್ನು ದಾಟಿದ್ರೆ ಇವುಗಳನ್ನ ಮೆಟರಾಯ್ಡ್ಸ್ ಅಂತ ಕರಿತೀವಿ. ಇವುಗಳನ್ನೇನಂತೆ ಮೆಟರಾಯ್ಡ್ಸ್ ಅಂತ ಕರಿತೀವಿ. ಸೊ ಅದೇ ಏನಾದ್ರೂ ಈ ಪಟ್ಟಿ ಮೇಲೆ ಯಾವ್ದ್ರ ಮೇಲಾದ್ರೂ ಬಿತ್ತು ಅಂದ್ರೆ ಮೆಟರಾಯ್ಡ್ಸ್ ಅಂತ ಕರಿತಿದ್ವಲ್ಲ, ಇಲ್ಲಿಂದ ಇಲ್ಲಿಗೆ ಬಂದ್ರೆ ಮೀಟೋರ್ಸ್, ಮೀಟೋರ್ಸ್ ಗಳಿದ್ದು ಈ ಕಡೆ ಬಿದ್ರೆ ಮೆಟರಾಯ್ಡ್ ಅಂತ ಕರಿತೀವಿ. ಓಕೆನಾ. ಆಸ್ಟ್ರಾಯ್ಡ್ ಗಳಿದ್ದು ಯಾವ್ದಾದ್ರು ಮಂಗಳನ ಕಕ್ಷೆಯನ್ನು ದಾಟಿದ್ರೆ ಮೀಟೋರ್ಸ್ ಅಂತ ಕರಿತೀವಿ. ಯಾವ್ದ್ರ ಮೇಲಾದ್ರೂ ಬಿದ್ರೆ ಮೆಟರಾಯ್ಡ್ ಅಂತ ಕರಿತೀವಿ. ಯಾವ್ದ್ರ ಮೇಲಾದ್ರೂ ಬಿದ್ರೆ, ಬುಧ ಇದು ಈ ಕಡೆ ಚಂದ್ರನ ಮೇಲಾದ್ರೂ ಬೀಳಿ, ಈ ಕಡೆ ಭೂಮಿ ಮೇಲಾದ್ರೂ ಬೀಳಿ, ಈ ಕಡೆ ಶುಕ್ರನ ಮೇಲಾದ್ರೂ ಬೀಳಿ, ಬುಧನ ಮೇಲಾದ್ರೂ ಬೀಳಿ, ಇಲ್ಲ ಬೀಳಾರ್ದೆ ಸೀದಾ ಇಲ್ಲಿಗೆ ಬರ್ಲಿ. ಓಕೆನಾ. ಮಂಗಳನ ಕಕ್ಷೆಯನ್ನು ದಾಟಿದ್ರೆ ಅದನ್ನ ಏನಂತೀವಿ ನಾವು, ಮಂಗಳನ ಕಕ್ಷೆಯನ್ನು ದಾಟಿದ್ರೆ ಏನಂತೀವಿ ನಾವು ಅದನ್ನ, ಮಂಗಳನ ಕಕ್ಷೆಯನ್ನು ದಾಟಿದ್ರೆ ಅದನ್ನ ನಾವು ಏನಂತೀವಿ, ಮೆಟರಾಯ್ಡ್ ಅಂತ ಕರಿತೀವಿ. ಅದನ್ನೇನಂತೀವಿ, ಮೆಟರಾಯ್ಡ್ ಅಂತ ಕರಿತೀವಿ. ಅದನ್ನ ನಾವು ಮೆಟರಾಯ್ಡ್ ಅಂತ ಕರಿತೀವಿ. ಸೊ ಇಲ್ಲಿಂದ ಇಲ್ಲಿಗೆ, ಇಲ್ಲಿದ್ರೆ ಆಸ್ಟ್ರಾಯ್ಡ್, ಇಲ್ಲಿದ್ರೆ ಮೀಟೋರ್ಸ್, ಮೀಟೋರ್ಸ್ ಡೈರೆಕ್ಟ್ಲಿ ಬಿದ್ರೆ ಮೆಟರಾಯ್ಡ್. ಮೆಟರಾಯ್ಡ್ ಬೀಳುವಂತ ಈವೆಂಟ್ ನ ಸಂದರ್ಭವನ್ನ ಮೆಟರಾಯ್ಡ್ ಇವೆಂಟ್ ಅಂತ ಕರಿತೀವಿ. ಅದು ಬಿದ್ದು ಏನಾದ್ರೂ ಎಫೆಕ್ಟ್ ಮಾಡಿದ್ರೆ ಅದನ್ನ ಮೆಟರಾಯ್ಡ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಅದು ಬಿದ್ದು ಏನಾದ್ರೂ ಎಫೆಕ್ಟ್ ಮಾಡಿದ್ರೆ ಅದನ್ನ, ಅದರಿಂದ ಆದಂತ ಇಂಪ್ಯಾಕ್ಟ್ ನ ನಾವು ಮೆಟರಾಯ್ಡ್ ಇಂಪ್ಯಾಕ್ಟ್ ಅಂತ ಕರಿತೀವಿ. ಸೊ ಹಿಂಗೆ ಚಂದ್ರನ ಮೇಲೆ ಸಾವಿರಾರು ಬಿದ್ದಿದ್ದವು, ಸಾವಿರಾರು ದಿನ ಬಿದ್ದಿದ್ದ ಆ ಬಿದ್ದು ಚಂದ್ರನ ಮೇಲೆ ತಗ್ಗೆ ಆಗಿಬಿಟ್ಟಿದ್ದಾವೆ, ಚಂದ್ರನ ಮೇಲೆ ತಗ್ಗು ಪ್ರದೇಶದಲ್ಲಿ ಆಗಿದೆ. ಸೊ ಸೂರ್ಯನಿಂದ ಬಿದ್ದ ಕಿರಣಗಳು ಚಂದ್ರನ ಮೇಲೆ ಎಷ್ಟೋ ಜಾಗದಲ್ಲಿ ಬೀಳದೇ ಇಲ್ಲ, ಹಂಗಾಗಿನೇ ಚಂದ್ರನ ಕೆಲವು ಭಾಗಗಳು ಕತ್ಲೆಯಾಗಿ ಕಾಣಿಸ್ತಾ ಇರ್ತದೆ. ನೆಕ್ಸ್ಟ್, ಸೊ ಭೂಮಿ ಮೇಲೆ ಬರ್ತಾ ಇರ್ತವೆ, ಭೂಮಿ ಮೇಲೂ ಬೀಳ್ತಾ ಇರ್ತವೆ. ಭೂಮಿ ಮೇಲೆ ಸಾವಿರಾರು ದಿನ, ನೂರಾರು ಹಗಲು ರಾತ್ರಿ ಬೀಳ್ತಾನೆ ಇರ್ತವೆ. ಇವುಗಳು ಬೀಳುವಂತ ಸಂದರ್ಭದಲ್ಲಿ ಭೂಮಿಗೆ ವಾಯುಗೋಳ ಇದೆ, ಹೌದಾ, ಭೂಮಿಗೆ ವಾಯುಗೋಳ ಇದೆ. ಸೊ ಭೂಮಿಯ ಮೇಲೆ ಔಟರ್ ಲೇಯರ್ ಅಲ್ಲಿ ವಾಯುಮಂಡಲ ಸರೌಂಡಿಂಗ್ ಅಲ್ಲಿ ಇದೆ. ಸೊ ಅದನ್ನ ಏನಂತೀವಿ, ಸೊ ವಾಯುಮಂಡಲ ಇದೆ. ಆ ವಾಯುಮಂಡಲದಲ್ಲಿ 5 ಲೇಯರ್ಗಳಿದೆ.
ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮಿಸೋಸ್ಪಿಯರ್, ಥರ್ಮೋಸ್ಪಿಯರ್, ಹೆಕ್ಸೋಸ್ಪಿಯರ್ ಅಂತ. ಅಲ್ಲೇನ್ ಮಾಡ್ತದೆ, ಇವುಗಳನ್ನ ವಾಯುಮಂಡಲ ಇದನ್ನ ಹೊಡೆದಾಕಿ ಸೊ ಭೂಮಿಗೆ ಬೀಳಕ್ಕೆ ಆಗದೆ ಇರುವಂತೆ ನೋಡ್ಕೊಂತದೆ. ಸೊ ಇದು ಬಹಳ ದೊಡ್ಡದೇನಾದ್ರೂ ಬಂದು ಬೀಳ್ತಾ ಇದ್ರೆ ಅದಕ್ಕೂ ಆದಂತ ತನ್ನದೇ ಆದ ಒಂದು ಸ್ಟ್ರೆಂತ್ ಇರುತ್ತೆ. ಅದನ್ನು ದಾಟಿ ಇದ್ರ ಮೇಲೆ ಬಂದು ಬೀಳ್ತಾ ಇದ್ರೆ ಏನಾಗ್ತದೆ, ಸೊ ಬಾರಪ್ಪ ನನ್ನ ಕೈಲಿ ತಾಕತ್ತಿಲ್ಲ ಅಂತ ಭೂಮಿ ಮೇಲೆ ಬೀಳಿಸ್ಕೊಂತದೆ. ಆ ಆಸ್ಟ್ರಾಯ್ಡ್ ಭೂಮಿ ಮೇಲೆ ಬಿದ್ದ ಜಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಆಗ್ತದೆ. ಸೊ ಅಲ್ಲಿ ಲೇಕ್ಗಳು ಕ್ರಿಯೇಟ್ ಆಗ್ತವೆ. ಓಕೆನಾ. ಸೊ ಅಲ್ಲಿ ಏನಾಗ್ತದೆ, ಲೇಕ್ ಸಮ್ಟೈಮ್ಸ್ ಹಂಗೇನಾದ್ರು ಇದ್ರೆ ಅದ್ರಕ್ಕಿಂತನೂ ದೊಡ್ಡದಾಗಿ ಬಿದ್ರೆ ಭೂಮಿಗಿಂತನೂ ದೊಡ್ಡದಾಗಿದ್ದಾವೆ ಒಂದೊಂದು ಆಸ್ಟ್ರಾಯ್ಡ್ಗಳು. ಓಕೆನಾ. ಭೂಮಿ ಸೈಜಿನ ಆಸ್ಟ್ರಾಯ್ಡ್ಗಳಿದ್ದಾವೆ ಒಂದೊಂದು. ಓಕೆನಾ. ಭೂಮಿ ಸೈಜಿನ ಆಸ್ಟ್ರಾಯ್ಡ್ಗಳಿದಾವೆ ಒಂದೊಂದು. ಸೊ ಇವಾಗ ಇದೇ ಆಸ್ಟ್ರಾಯ್ಡ್ ಏನಾದ್ರು ಬಂದು ಈ ಆಸ್ಟ್ರಾಯ್ಡ್ ಬಂದ್ಬಿಟ್ಟು ಶುಕ್ರನ ಮೇಲೆ ಬಿದ್ರೆ, ಶುಕ್ರನ ಮೇಲೂ ಕೂಡ ದೊಡ್ಡ ಪರಿಣಾಮ. ಇಲ್ಲಿ ಶುಕ್ರನ ಮೇಲೆ ಬಿದ್ರೆ ಏನಾಗ್ತದೆ, ಶುಕ್ರನ ಫಸ್ಟ್ ಆಫ್ ಆಲ್ ವಾಯುಮಂಡಲ ಇಲ್ಲ. ಶುಕ್ರನ ಮೇಲೆ ವಾಯುಮಂಡಲ ಬೇರೆ ತರದ ವಾಯುಮಂಡಲ, ಅಲ್ಲಿ ಮನುಷ್ಯನಿಗಿದ್ದಂತ ವಾಯುಮಂಡಲ ಇಲ್ಲ. ಇಲ್ಲಿ ಬೇರೆ, ಇಲ್ಲಿ ಬಿದ್ರೆ ಇಲ್ಲೊಂದು ಇಂಪ್ಯಾಕ್ಟ್ ಆಗ್ತದೆ. ಸೊ ಬುಧನ ಮೇಲೆ ಬಿದ್ರೂ ಕೂಡ ದೊಡ್ಡ ಪರಿಣಾಮದ ಎಫೆಕ್ಟ್ ಅನ್ನ ಮಾಡ್ತದೆ. ಹಿಂಗೆ ಒಂದು ಸಾವಿರಾರು ವರ್ಷಗಳ ಹಿಂದೆ ಬುಧನ ಮೇಲೆ ಬಿದ್ದಿತ್ತು. ಹಿಂಗೆ ಸಾವಿರಾರು ವರ್ಷಗಳ ಹಿಂದೆ ಬುಧ ಗ್ರಹದ ಮೇಲೆ ಬಿದ್ದಿತ್ತು. ಸೊ ಬುಧ ಗ್ರಹದ ಮೇಲೆ ಬಿದ್ದಾಗ ಅಲ್ಲಿ ಬಹಳ ದೊಡ್ಡ ಮಟ್ಟದ ಎಫೆಕ್ಟ್ ಆಗಿತ್ತು. ಸೊ ಹಲೋ ಓಕೆನಾ. ಆ ಬುಧ ಗ್ರಹದ ಮೇಲೆ ಬಿದ್ದಾಗ, ಸೊ ಈ ಆಸ್ಟ್ರಾಯ್ಡ್ಗಳು ಬಂದ್ಬಿಟ್ಟು ಬುಧ ಗ್ರಹದ ಮೇಲೆ ಬಿದ್ದಾಗ ಒಂದು ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು. ಸೊ ಭೂಮಿ ಮೇಲೆ ಬಿದ್ದಾಗ ಲೋನಾರ್ ಲೇಕ್ಗಳನ್ನ ಕ್ರಿಯೇಟ್ ಮಾಡಿತ್ತು ಅಂತ ಹೇಳಿದ್ದೆ ಮಹಾರಾಷ್ಟ್ರ ಭಾಗದಲ್ಲಿ. ಸೊ ಅದೇ ಈ ಆಸ್ಟ್ರಾಯ್ಡ್ಗಳು ಬುಧ ಗ್ರಹದ ಮೇಲೆ ಬಿದ್ದಾಗ ಕ್ಯಾರೋಲಿಸ್ ಬೆಸೈನ್ ಅಂತ ಒಂದು ದೊಡ್ಡ ಮಟ್ಟದ ಹುಂಡಿನೇ ಕ್ರಿಯೇಟ್ ಮಾಡಿದ್ದು, ಕ್ಯಾರೋಲಿಸ್ ಬೆಸೈನ್ ಅಂತ ಹೇಳಿ. ಇದನ್ನ ಸರಿಸುಮಾರು 4 ರಿಂದ 5 ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದೇನೆ. 4 ರಿಂದ 5 ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದೇನೆ ಕ್ಯಾರೋಲಿಸ್ ಬೆಸೈನ್ ಅಂತ. ಓಕೆನಾ. ಕ್ಯಾರೋಲಿಸ್ ಬೆಸೈನ್ ಅಂತ. ಇವಾಗ ಸೊ ಈ ಪಟ್ಟಿಯನ್ನು ಬಿಟ್ಟು ಮುಂದೆ ಗ್ರಹಗಳ ಹಂತವಾದ ಪಟ್ಟಿಯನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿವರೆಗೂ ಏನಾದ್ರು ಡೌಟ್ಸ್? ಕ್ಯೂಪರ್ ಬೆಲ್ಟ್ ಅಂದ್ರೆ ಏನು ಅಂತ ಹೇಳ್ತೀನಿ ಕೊನೆಯದಾಗಿ. ತದನಂತರ ಆ ಕಡೆ ಪ್ಲೂಟೋ ಯಾಕೆ ತೆಗೆದ್ರು, ಅದು ಗ್ರಹಗಳ ಪಟ್ಟಿಯಲ್ಲಿ ಯಾಕಿಲ್ಲ ಅನ್ನೋದನ್ನ ಹೇಳ್ತೀನಿ. ಓಕೆನಾ. ಗ್ರಹಗಳ ಪಟ್ಟಿಯಿಂದ ಪ್ಲೂಟೋ ಹೋಗಿದೆ. ಸೊ ಯಾವ ಗ್ರಹವನ್ನ ಗ್ರಹಗಳ ಪಟ್ಟಿಯಿಂದ ಇತ್ತೀಚೆಗೆ ಸರಿಸಲಾಗಿದೆ ಅಂತ ಕೇಳಿದ್ರೆ ಪ್ಲೂಟೋ ಅಂತ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ರಿ. ಸೊ 2006ರಲ್ಲಿ ತೆಗೆದಿದೆ. ಇಂಟರ್ನ್ಯಾಷನಲ್ ಆಸ್ಟ್ರಾನಮಿಕಲ್ ಕಮಿಟಿ ಅವರು ಅದನ್ನ ತೆಗೆದಾಕಿದ್ದಾರೆ. ಓಕೆನಾ. ಸೊ ಹಂಗಾದ್ರೆ ಬುಧ ಗ್ರಹದ ಬಗ್ಗೆ ಬುಧ ಗ್ರಹದ ಬಗ್ಗೆ ಓಕೆನಾ. ಸೊ ಇವು ಗ್ರಹಗಳಿಗೆ ಇಂಗ್ಲಿಷ್ ಅಲ್ಲಿ ಏನಿರ್ತಾರೆ ಗೊತ್ತಾ? ಇವು ಗ್ರಹಗಳಿಗೆ ಇಂಗ್ಲಿಷ್ ಅಲ್ಲಿ ಓಕೆನಾ. ಬೇರೆ ಬೇರೆ ಗ್ರಹಗಳಿಗೆ ಬೇರೆ ಬೇರೆಗಳ ಎಲ್ಲದಕ್ಕೂ ಹೆಸರಿದೆ. ಸೊ ಇವುಗಳನ್ನ ಇಂಗ್ಲಿಷ್ ಅಲ್ಲಿ ಮರ್ಕ್ಯೂರಿ ಅಂತ ಕರೀತಾರೆ. ಮರ್ಕ್ಯೂರಿ, ವೇನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್. ಏನದು? ಮರ್ಕ್ಯೂರಿ, ವೇನಸ್, ಅರ್ತ್, ಮಾರ್ಸ್, ಜುಪಿಟರ್, ಸಾಟರ್ನ್, ಯುರೇನಸ್, ನೆಪ್ಚೂನ್. ರಿಟರ್ನ್ ಆಗಿ ಹೇಳ್ಕೊಂತ ಬನ್ರಿ ನೋಡೋಣ. ನೆಪ್ಚೂನ್, ಯುರೇನಸ್, ಸಾಟರ್ನ್, ಜುಪಿಟರ್, ಮಾರ್ಸ್, ಅರ್ತ್, ವೇನಸ್ ಅಂಡ್ ಮರ್ಕ್ಯೂರಿ. ಸೊ ಈಗ ಇಲ್ಲಿಂದ ಸೂರ್ಯನಿಗೆ ಹಿಂಗ್ ಪಟ್ಟಿಯಲ್ಲಿ ಹೇಳ್ಕೊಂತ ಬರ್ರಿ. ಇನ್ನರ್ಲಿ 4 ಇರುವಂತ ಪಟ್ಟಿಗಳು ಯಾವ್ಯಾವು? ಸೊ 1ನೇದು ಬುಧ ಗ್ರಹ, ಶುಕ್ರ ಗ್ರಹ ಮತ್ತು ಬುಧ, ಶುಕ್ರ, ಭೂಮಿ, ಮಂಗಳ. ಬುಧ, ಶುಕ್ರ, ಭೂಮಿ, ಮಂಗಳ. ಸೊ ಆಸ್ಟ್ರಾಯ್ಡ್ ಬೆಲ್ಟ್ ಇಂದ ಉಲ್ಟಾ ಹೇಳ್ಕೊಂತ ಬರ್ರಿ. ಮಂಗಳ ಗ್ರಹ, ಭೂಮಿ ಗ್ರಹ, ಶುಕ್ರ ಗ್ರಹ ಮತ್ತು ಬುಧ ಗ್ರಹ. ಓಕೆನಾ. ಸೊ ಆಸ್ಟ್ರಾಯ್ಡ್ ಬೆಲ್ಟ್ ಇಂದ ಆ ಕಡೆ ಇರುವಂತದ್ದು ಏರಿಕೆ ಕ್ರಮದಲ್ಲಿ ಹೇಳ್ಕೊಂತ ಹೋಗ್ರಿ. ಗುರುಗ್ರಹ, ಶನಿ ಗ್ರಹ, ಯುರೇನಸ್, ನೆಪ್ಚೂನ್. ಆ ಕಡೆ ಕ್ಯೂಪರ್ ಬೆಲ್ಟ್ ಇಂದ ಈ ಕಡೆ ಬಂದ್ಕಂತ ಬನ್ರಿ. ಸೊ ಆ ಕಡೆ ಏನಿದೆ? ನೆಪ್ಚೂನ್, ಯುರೇನಸ್, ಸ್ಯಾಟರ್ನ್ ಮತ್ತೆ ಜುಪಿಟರ್. ಹೌದಾ? ಸೊ ನೆಕ್ಸ್ಟ್ ಭೂಮಿಯಿಂದ ಅತ್ಯಂತ ಹತ್ತಿರವಾದ ಗ್ರಹಗಳ ಪಟ್ಟಿಯಿಂದ ಹೇಳ್ಕೊಂತ ಹೋಗ್ರಿ ನೋಡೋಣ. ಭೂಮಿ ಫಸ್ಟ್, ಭೂಮಿಯಿಂದ ಹತ್ತಿರವಾದಂಥದ್ದು ಭೂಮಿ, ಶುಕ್ರ, ಹೌದಾ, ಮಂಗಳ, ಬುಧ. ಭೂಮಿ, ಶುಕ್ರ, ಮಂಗಳ, ಬುಧ. ಯುರೇನಸ್ ಇದು ಸಾರಿ ಗುರುಗ್ರಹ, ಶನಿಗ್ರಹ, ಯುರೇನಸ್, ನೆಪ್ಚೂನ್. ಫಸ್ಟ್ ಭೂಮಿಯಿಂದ ಫಸ್ಟ್ ಅತ್ಯಂತ ಹತ್ತಿರವಾದದ್ದು ಶುಕ್ರ, ತದನಂತರ ಮಂಗಳ, ಆಮೇಲೆ ಬುಧ, ಆಮೇಲೆ ಗುರು, ಆಮೇಲೆ ಶನಿ, ಆಮೇಲೆ ಯುರೇನಸ್, ಆಮೇಲೆ ನೆಪ್ಚೂನ್. ಇದು UK ಅಂತ ಅನ್ಕೋಬೇಡ್ರಿ, ಯುರೇನಸ್ ಅದು. ಓಕೆನಾ. ಈಗೇನು ಇಷ್ಟು ಮಾತಾಡೋದಲ್ಲ, ಇದ್ರ ಮೇಲೆ 10-12 ಕ್ವಶನ್ಸ್ಗಳು ಹಲವಾರು ಸಲ ರೈಸ್ ಆಗಿದೆ. ಈಗ ಬುಧ ಪಟ್ಟಿಯನ್ನ ನೋಡ್ತಾ ಬರೋಣ. ಬುಧ ಗ್ರಹವನ್ನ ನಾವು ಇಂಗ್ಲಿಷ್ ಅಲ್ಲಿ ಮರ್ಕ್ಯೂರಿ ಅಂತ ಕರಿತೀವಿ. ಸೊ ಈ ಬುಧ ಗ್ರಹ ಬಂದು ಸೂರ್ಯನಿಗೆ ಅತ್ಯಂತ ಹತ್ತಿರದ
ಗ್ರಹ, ಸೂರ್ಯನಿಗೆ ಅತ್ಯಂತ ಹತ್ತಿರದ ಗ್ರಹ. ಸೊ ಹತ್ತಿರದ ಗ್ರಹ ಇದಾನೆ ಅಂತಂದಾಗ ಅಲ್ಲಿ ಹೈಯೆಸ್ಟ್ ತಾಪಮಾನ, ಸೂರ್ಯನ ಕಿರಣಗಳು ಜಾಸ್ತಿ ಬೀಳ್ತವೆ. ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ ಯಾವುದು? ಸೊ ಬುಧ ಗ್ರಹ. ಹೌದಾ? ಸೂರ್ಯನನ್ನ ಸೂರ್ಯನಿಗೆ ವೇಗವಾಗಿ ಸುತ್ತುವ ಗ್ರಹ ಕೂಡ ಇದೆ, ಸುತ್ತುವ ಗ್ರಹ. ಸೊ ಯಾಕಂದ್ರೆ ಅಲ್ಲಿ ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿದ್ದಾನೆ. ಸೊ ನೋಡಿ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಸರ್ಕಲ್ ಇದೆ, ಇಲ್ಲೊಂದು ಸರ್ಕಲ್ ಇದೆ, ಇಲ್ಲೊಂದು ಸರ್ಕಲ್ ಇದೆ. ಇವೆಲ್ಲಿ ಕೇಂದ್ರದಲ್ಲಿ ಏನಿದಾನೆ? ಸೂರ್ಯ. ಇವೆಲ್ಲವೂ ಸರೌಂಡಿಂಗ್ ಅಲ್ಲಿ ಇರುವಂತದ್ದು ಗ್ರಹಗಳು. ಈ ಗ್ರಹನೇ ಅತ್ಯಂತ ಬೇಗದಲ್ಲಿ ರೌಂಡ್ ಹಾಕತ್ತಲ್ವಾ? ಈ ಗ್ರಹನೇ ಅತ್ಯಂತ ಬೇಗದಲ್ಲಿ ರೌಂಡ್ ಹಾಕತ್ತೆ. ಹೌದಾ? ಸೊ ಹಂಗಾಗಿ ಸೂರ್ಯನಿಗೆ ಅತ್ಯಂತ ವೇಗವಾಗಿ ಸೊ ಏನಾಗ್ತಾನೆ? ಸುತ್ತನ್ನ ಹಾಕ್ತಾನೆ. ನೆಕ್ಸ್ಟ್, ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕ ಗ್ರಹ, ಸೌರಮಂಡಲದ ಅತ್ಯಂತ ಚಿಕ್ಕ ಗ್ರಹ. ಅಕ್ಷರಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಪಾಯಿಂಟ್ಸ್ಗಳು ಕ್ಲೀನ್ ಆಗಿ ನಿಮಗೆ ನೋಟ್ಸ್ ಅಲ್ಲಿ ಕೊಡ್ತೀವಿ. ತದನಂತರ ಅದಲ್ಲದೆ ಕೂಡ ಸೊ ನಿಮಗೆ ಮ್ಯಾನ್ಯುವಲಿ ಬಾಯಿಂದ ಹೇಳ್ಬೇಕಾದ್ರೆ ಶಾರ್ಟ್ ನೋಟ್ಸ್ ಗಳನ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಮನುಷ್ಯ ವಾಸಿಸ್ಲಿಕ್ಕೆ ಲಾಯಕಿದಾನ? ಸೊ ಇಲ್ಲ. ಸೊ ಯಾಕಂದ್ರೆ ಇದರಲ್ಲಿ ವಾಯುಮಂಡಲವೇ ಇಲ್ಲ, ವಾಯುಗೋಳವೇ ಇಲ್ಲದ, ವಾಯುಗೋಳ ಮೀನ್ಸ್ ವಾಯುಗೋಳವೇ ಇಲ್ಲದ ಗ್ರಹ. ಸೊ ಇಲ್ಲಿ ಮನುಷ್ಯ ವಾಸಿಸ್ಲಿಕ್ಕೆ ಆಗಲ್ಲ. ಸೊ ಯಾಕಾಗಲ್ಲ? ವಾಯುಗೋಳನೇ ಇಲ್ಲ ಅಂದ್ರೆ ಏನಾಗ್ತದೆ? ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತದೆ. ಸೊ ನೋಡಿ, ವಾಯುಗೋಳ ಜಾಸ್ತಿ ಇರೋದು ಹೆಂಗಾರ ಇರ್ಲಿ ಒಂದ್ ಕಡೆ, ಅಲ್ಲಿ ಹಿಂದಿನ ಕ್ಲಾಸಸ್ ಅಲ್ಲಿ ನಾನು ಹೇಳಿದ್ದೆ ಸೌರ ಜ್ವಾಲ ಅಂತ. ಸೂರ್ಯನಿಂದ 7,000ದಿಂದ 9,000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಲ್ಲಿ ಬರುವಂತ ಕಿರಣಗಳು ಸೊ ಆ ಭೂಮಿಗೆ ಆಗಿರ್ಬೋದು, ಆ ಗ್ರಹಕ್ಕೆ ತಲುಪಬಾರ್ದು ಅಂದ್ರೆ ಅಲ್ಲಿ ಒಂದು ವಾಯುಗೋಳ ಮೇಂಟೈನ್ ಮಾಡ್ತಾ ಇರ್ಬೇಕು. ಸೊ ಅಲ್ಲಿ ಜನರಿಗೆ ವಾಸಿಸ್ಲಿಕ್ಕೆ ಯಾವ ಮಟ್ಟದ ಟೆಂಪರೇಚರ್ ಬೇಕು ಅನ್ನೋದನ್ನ ಮೇಂಟೈನ್ ಮಾಡುವಂಥದ್ದು ವಾಯುಗೋಳ. ಬಟ್ ವಾಯುಗೋಳನೇ ಇಲ್ಲ ಅಂದ್ಮೇಲೆ ಆ 7,000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಲ್ಲಿ ಬರ್ತಿರ್ತಕ್ಕಂಥ ಕಿರಣಗಳು ನೇರವಾಗಿ ಬುಧ ಗ್ರಹನ ಮೇಲೆ ಬೀಳ್ತವೆ. ಇಲ್ಲ, ಅದು ಅಲ್ಲದೆ ಕೂಡ ಇನ್ನೊಂದು ಬುಧ ಗ್ರಹ ಏನಾಗಿದೆ? ಸೂರ್ಯನಿಗೆ ಹತ್ತಿರವಾಗಿದ್ದಾನೆ. ಅದು 4,000 ಡಿಗ್ರಿ ಇರಲಿ, 3,000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಲ್ಲಿ ಬಂದ್ರು ಕೂಡ ಅವಾಗ್ಲೂ ಕೂಡ ಮನುಷ್ಯ ಬದುಕಲಿಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ವಾಯುಗೋಳವೇ ಇಲ್ಲ. ವಾಯುಗೋಳ ಇಲ್ಲದ ಕಾರಣದಿಂದಾಗಿ ಸೊ ಇಲ್ಲೇನಾಗ್ತದೆ? ತದನಂತರ ಈ ಆಸ್ಟ್ರಾಯ್ಡ್ಗಳು ಏನಾಗಿದ್ದಾವೆ? ಆಸ್ಟ್ರಾಯ್ಡ್ಗಳು ಹಿಂಗೆ ಬುಧನ ಮೇಲೆ ಬುಧನ ಮೇಲೆ ಆಸ್ಟ್ರಾಯ್ಡ್ಗಳು ಬಿದ್ದಾಗ ಒಂದು ದೊಡ್ಡ ಬೆಸೈನ್ ಅನ್ನ ಕ್ರಿಯೇಟ್ ಮಾಡಿದೆ. ಸೊ ಅದ್ ಎಂತದ್ದಪ್ಪ? ಓಕೆನಾ? ಕ್ಯಾರೋಲಿಸ್ ಬೆಸೈನ್ ಅಂತ ಕರೆದು, ಕ್ಯಾರೋಲಿಸ್ ಬೆಸೈನ್ ಅಂತ ಹೇಳಿ ಒಂದು ದೊಡ್ಡ ಏನ್ ಮಾಡಿದೆ? ಇದು ಆಸ್ಟ್ರಾಯ್ಡ್ ಇಂಪ್ಯಾಕ್ಟ್ ಮಾಡಿದೆ, ಮೀನ್ಸ್ ಮೆಟರೈಟ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಮೆಟರೈಟ್ ಇಂಪ್ಯಾಕ್ಟ್. ಸೊ ಮೆಟರಾಯ್ಡ್ಸ್ ಮೀನ್ಸ್ ಆಸ್ಟ್ರಾಯ್ಡ್ಗಳು ಮಂಗಳನ ಕಕ್ಷೆನ ದಾಟಿದ್ರೆ ಏನಾಗ್ತದೆ? ಮೀಟೋರ್ಸ್ ಆಗ್ತದೆ. ಮೀಟೋರ್ಸ್ ಆಗಿ ಅವು ಎಲ್ಲಿ ಬೀಳ್ತವೆ ಅದನ್ನು ಮೆಟೋರೈಟ್ಗಳ ಎಫೆಕ್ಟ್ ಮಾಡುತ್ತೆ. ಸೊ ಹಂಗಾಗಿ ಬುಧನ ಮೇಲೆ ಬಿದ್ದಾಗ ಒಂದು ದೊಡ್ಡ ಹಂತದ ಒಂದು ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಸೊ ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ಗಳಂತ ಬಂದಾಗ ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತೆ, ಓಕೆನಾ? ಬುಧನ ಮೇಲೆ ಹೈಯೆಸ್ಟ್ ಟೆಂಪರೇಚರ್ ಇದೆ. ಓಕೆನಾ? ವಾಯುಗೋಳನೇ ಇಲ್ಲ ಅಂದ್ಮೇಲೆ ಅದನ್ನ ಕೂಲ್ ಆಗಿ ಜನರು ವಾಸಿಸುವಂಗೆ ಮೇಂಟೈನ್ ಮಾಡೋಕೆ ಟೆಂಪರೇಚರ್ ಬೇಕಲ್ವೇ? ಸೊ ಹಂಗಾಗಿ ಅಲ್ಲಿ ಟೆಂಪರೇಚರ್ ಇಲ್ಲ, ಅಲ್ಲಿ ಮನುಷ್ಯ ಬದುಕಲಿಕ್ಕೆ ಆಗಲ್ಲ. ಅಟ್ ಅ ಡೇ ಟೈಮ್ ಅಲ್ಲಿ 430 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಟೆಂಪರೇಚರ್ ಡೇ ಟೈಮ್ ಅಲ್ಲಿ ಇರ್ತದೆ. ಡೇ ಟೈಮ್ ಅಲ್ಲಿ ವಾಯುಗೋಳ ಇಲ್ಲ ಅಂದಾಗ ಏನಾಗ್ತದೆ? ಬರ್ತಕ್ಕಂಥ ಕಿರಣಗಳನ್ನ ನೇರವಾಗಿ ತನ್ನ ಕಡೆ ಎಳ್ಕೊಂಡ್ಬಿಡ್ತದೆ. ವಾಯುಗೋಳ ಇಲ್ಲ ಅಂದ್ಮೇಲೆ ಏನ್ ಮಾಡ್ತದೆ? ಅಲ್ಲಿರ್ತಕ್ಕಂಥ ಲ್ಯಾಂಡ್ ಮಾಸ್ ಅಬ್ಸರ್ವ್ ಮಾಡ್ತದೆ, ಫಸ್ಟ್ ಎಳ್ಕಂತದೆ. ಇವಾಗ ಎಳ್ಕೊಂಡು ನೈಟ್ ಹೊತ್ತು ಮೇಂಟೈನ್ ಮಾಡ್ಲಿಕ್ಕೆ ಬೇಕಲ್ವ ಟೆಂಪರೇಚರ್? ಅಲ್ಲಿ ವಾಯುಗೋಳನ ಇಲ್ಲ, ಹಂಗಾಗಿ ನೈಟ್ ಹೊತ್ತು ಟೆಂಪರೇಚರ್ ಮೇಂಟೈನ್ ಆಗಲ್ಲ. ಸೊ ಬಿಸಿಲಿನ ಸಂದರ್ಭದಲ್ಲಿ ಡೇ ಟೈಮ್ ಅಲ್ಲಿ 430 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನ ಮೇಂಟೈನ್ ಮಾಡ್ತದೆ. ಆಸ್ ಅ ನೈಟ್ ಅಲ್ಲಿ ಎಳೆದಿರ್ತಕ್ಕಂಥ ಸಂಪೂರ್ಣ ಎನರ್ಜಿನ ಬಿಡ್ತದೆ. -180 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನೈಟ್ ಅಲ್ಲಿ ಆಗ್ತದೆ. ಸೊ ಅಲ್ಲಿ ಬುಧನ ಗ್ರಹದ ಮೇಲೆ ನೋಡಿ, ಹಗಲತ್ತು 430 ಡಿಗ್ರಿ ಸೆಲ್ಸಿಯಸ್, ಹಗಲತ್ತು ಬದುಕಕ್ಕಾಗಲ್ಲ. ನೈಟ್ ಹೊತ್ತು -180 ಡಿಗ್ರಿ ಸೆಲ್ಸಿಯಸ್, ಮೈನಸ್ ನೆಗೆಟಿವ್ ಆಗಿರ್ತದೆ. ಸೊ ಹಂಗಾಗಿ ನೈಟ್ ಹೊತ್ತು ಕೂಡ ಬದುಕಕ್ಕೆ ಆಗಲ್ಲ. ನೆಕ್ಸ್ಟ್ ಬುಧನ ಬಗ್ಗೆ. ಬುಧ ತನ್ನ ಸುತ್ತನ್ನ ತಾನು ಹಾಕಲಿಕ್ಕೆ ಸೊ ಅತ್ಯಂತ ವೇಗವಾಗಿ ಸುತ್ತನ್ನ ಹಾಕುವ ಗ್ರಹ ಅಂತ ಕರೆದಿದೆ. ಹಂಗಾಗಿ ತನ್ನ ಸುತ್ತನ್ನ ತಾನು ಹಾಕ್ಲಿಕ್ಕೆ ಮೀನ್ಸ್ ರೊಟೇಷನ್ ಅಂತ ಕರಿತೀವಿ. ತನ್ನ ಸುತ್ತನ್ನ ತಾನು ಹಾಕೋನಿಗೆ ಏನಂತೀವಿ? ರೊಟೇಷನ್ ಪೀರಿಯಡ್ ಬಂದ್ಬಿಟ್ಟು ಇದ್ರದ್ದು 59 ಡೇಸ್. ಎಷ್ಟು? 59 ಡೇಸ್, 59 ದಿನಕ್ಕೆ. 59 ಅರ್ಥಿಗೆ ಕಂಪೇರ್ ಮಾಡಿದ್ರೆ ಸೊ ತನ್ನ ಸುತ್ತನ್ನ ತಾನು ಹಾಕಂತಾನೆ ರೊಟೇಷನ್. ಸೊ ಇದನ್ನ ಎಷ್ಟರಲ್ಲಿ ಮಾಡ್ತಾನೆ? 59 ಡೇಸ್.
ಓಕೆನಾ, ತನ್ನ ಸುತ್ತನ್ನ. ಅದನ್ನೇ ರಿವಾಲ್ಯೂಷನ್ ಅಂತ ಕರಿತೀವಿ. ರಿವಾಲ್ಯೂಷನ್ ಅಂದ್ರೆ ತನ್ನ ಸುತ್ತ ತಾನು ಹಾಕಂತ, ತನ್ನ ಸುತ್ತ ತಾನನ್ನ ಹಾಕಂತ. ಸೊ ಬೇರೆ ಸೂರ್ಯನನ್ನ ಸುತ್ತ ಹಾಕೋದಕ್ಕೆ ನಾವು ರಿವಾಲ್ಯೂಷನ್ ಅಂತೀವಿ. ತನ್ನ ಪಾಡಿಗೆ ತಾನು ಸುತ್ತಕೊಂಡ್ರೆ ಅದನ್ನೇನಂತೀವಿ, ರೊಟೇಷನ್. ಹಂಗಾಗಿ ರೊಟೇಷನ್ ಮೀನ್ಸ್ ಇಲ್ಲೇನಾಗ್ತದೆ 59 ದಿನ. ಭೂಮಿಯ ರೊಟೇಷನ್ ಬಂದ್ಬಿಟ್ಟು 24 days. ಸೊ ಹಿಂಗ್ ಒಂದ್ ರೌಂಡ್ ಹಾಕಿದ್ರೆ 24 hours ರೌಂಡ್ ಹಾಕಿದ್ರೆ ಏನಾಗ್ತದೆ, ಹಗಲಿದ್ದು ರಾತ್ರಿ ಆಗುತ್ತೆ. ಹಗಲು ರಾತ್ರಿ ಹಿಂಗ್ ಸುತ್ತೊಡ್ದು ಬಂದ್ರೆ 24 hours. ಓಕೆನಾ, ಸೇಮ್ 24 hours ತನ್ನಷ್ಟೇ ತಾನು ಸುತ್ತ ಹಾಕಂತ ಸೂರ್ಯನನ್ನ ಸುತ್ತ ಹಾಕಿದ್ರೆ 365 days. ಬಟ್ ಅದೇ ಬುಧ ಗ್ರಹ ಏನಾದ್ರೂ ತನ್ನ ಸುತ್ತ ತಾನು ಹಾಕೊಂಡು ಸೂರ್ಯನನ್ನ ಸುತ್ತ ಹಾಕಿದ್ರೆ 88 days ಅಲ್ಲಿ ಸುತ್ತ ಹಾಕುತ್ತೆ. ಎಷ್ಟು? 88 days. ಓಕೆನಾ, 88 days. 88 ದಿನದಲ್ಲಿ ಸೂರ್ಯನನ್ನ ಸುತ್ತಾಕ್ಲಿಕ್ಕೆ, ಸೂರ್ಯನನ್ನು ಸುತ್ತಲಿಕ್ಕೆ ಎಷ್ಟು ಬೇಕು? 88 ದಿನ. ತನ್ನ ಸುತ್ತ ತಾನು ಸುತ್ತಲು ಎಷ್ಟು ಬೇಕು? 59 ದಿನ. ತನ್ನ ಸುತ್ತಲು ಓಕೆನಾ, ತನ್ನ ಸುತ್ತ ತಾನು ಸುತ್ತಲು 59 ದಿನ. ಗೊತ್ತಾಗ್ತಿದ್ಯಾ? ಸೊ ಬುಧನ ಮೇಲೆ ಯಾವುದೇ ವಾಯುಗೋಳ ಇಲ್ಲ. ಆ ಪಾಯಿಂಟ್ ಅನ್ನು ಬರೆಸಿದ್ದೇನೆ. ಓಕೆ, ಇದು ಬುಧನ ಗ್ರಹನಿಗೆ ಸಂಬಂಧಪಟ್ಟಂಥದ್ದು. ನೆಕ್ಸ್ಟ್, ಎರಡನೇ ಗ್ರಹವಾಗಿ ಬಂದದ್ದು ಶುಕ್ರ. ಇದನ್ನ ವೇನಸ್ ಅಂತ ಕರಿತೀವಿ. ಕಾಣಿಸ್ತಿದ್ಯಾ? ಬಿಳಿಯಿಂದ ಬರೆದ್ರೆ ರಿಫ್ಲೆಕ್ಟ್ ಏನಾರ ಆಗುತ್ತಾ? ನಾನು ಈ ಕಡೆ ಬಂದ್ರೆ ರಿಫ್ಲೆಕ್ಟ್ ಆಗುತ್ತಲ್ಲ. ಓಕೆನಾ, ನಾನು ಈ ಕಡೆ ಬಂದ್ರೆ ರಿಫ್ಲೆಕ್ಟ್ ಆಗುತ್ತೆ. ಎರಡನೇದಾಗಿ ಬಂದದ್ದು ವೇನಸ್. ಸೊ ಈ ವೀನಸ್ ಗ್ರಹ ಬಂದ್ಬಿಟ್ಟು ಭೂಮಿಗೆ ಅತ್ಯಂತ ಹತ್ತಿರವಾದದ್ದು. ವೀನಸ್ ಬಂದ್ಬಿಟ್ಟು ಸೂರ್ಯನಿಂದ ಎರಡನೇ ಹತ್ತಿರದ ಗ್ರಹ ಮತ್ತು ಭೂಮಿಯಿಂದ ಒಂದನೇ ಹತ್ತಿರದ ಗ್ರಹ. ಇವೆಲ್ಲವೂ ಪಾಯಿಂಟ್ಗಳು ನಿಮಗೆ ನೋಟ್ಸ್ ಅಲ್ಲಿ ಇದಾವೆ. ಓಕೆನಾ, ಸಾಫ್ಟ್ ಕಾಪಿ ನೋಟ್ಸ್ ಅಲ್ಲಿ ಇದಾವೆ. ನೆಕ್ಸ್ಟ್, ಇವೆಲ್ಲವೂ ಬರೆಸ್ಲೇಬೇಕಾ? ಪ್ರತಿಯೊಂದು ಪಾಯಿಂಟ್ಸ್ ಬರೆಸ್ಲೇಬೇಕಾ? ಹೇಳ್ತೀನಿ ಕೇಳಿ. ಓಕೆನಾ, ಹೇಳ್ತೀನಿ. ಈ ನೋಟ್ಸಸ್ ಕೂಡ ಕಳಿಸ್ಬೇಕಲ್ಲ, ಕಳಿಸ್ಬೇಕು. ಓಕೆನಾ, ಸೊ ನೋಟ್ಸಸ್ ನಾನು ನಿಮ್ಗೆ ಆಲ್ರೆಡಿ ಪ್ರೊವೈಡ್ ಮಾಡ್ತೀವಿ. ಓಕೆನಾ, ಸೊ ಎಲ್ಲ ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ ನೋಡಿ. ಶುಕ್ರ ಗ್ರಹ ಏನಾಗಿರ್ತಾನೆ? ಸೂರ್ಯನಿಂದ ಅತ್ಯಂತ ಎರಡನೇ ದೂರದ ಗ್ರಹ. 47 ನಿಮಿಷದ ಆಲ್ರೆಡಿ ಆಯ್ತು. ಸೊ ಸೂರ್ಯನಿಂದ ಎರಡನೇ ದೂರದ ಗ್ರಹ, ಇನ್ನು ಭೂಮಿಯಿಂದ ಒಂದನೇ ಅತ್ಯಂತ ಹತ್ತಿರದ ಗ್ರಹ. ಈ ಗ್ರಹ ಮೋಸ್ಟ್ ಬ್ರೈಟೆಸ್ಟ್ ಅಂತ ಕರಿತೀವಿ. ಸೊ ಇಡೀ ಬ್ರಹ್ಮಾಂಡದಲ್ಲೇ ಮೀನ್ಸ್ ಇಡೀ ಸೌರಮಂಡಲದಲ್ಲೇ ಅತ್ಯಂತ ಹೊಳೆಯುವ ಆಬ್ಜೆಕ್ಟ್ ಯಾವ್ದಾದ್ರು ಇದ್ರೆ ಅದು ಮೂರನೇ ಆಬ್ಜೆಕ್ಟ್ ಆಗಿ ಸೊ ಯಾವ್ದಿದೆ? ಶುಕ್ರ ಗ್ರಹ. ಮೊದಲನೇ ಆಬ್ಜೆಕ್ಟ್ ಬಂದ್ಬಿಟ್ಟು ಸೂರ್ಯ, ಎರಡನೇ ಆಬ್ಜೆಕ್ಟ್ ಬಂದ್ಬಿಟ್ಟು ಚಂದ್ರ, ಇದು ಬಂದ್ಬಿಟ್ಟು ಮೂರನೇದು ಮೋಸ್ಟ್ ಬ್ರೈಟೆಸ್ಟ್. ಇದರಲ್ಲೂ ಕೂಡ ಮನುಷ್ಯ ವಾಸ ಮಾಡ್ಲಿಕ್ಕೆ ಆಗಲ್ಲ. ಎರಡನೇ ಹತ್ತಿರದ ಗ್ರಹವಾಗಿರೋದ್ರಿಂದ ಇದರಲ್ಲೂ ಕೂಡ ವಾಸ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕಿಂತ ಪ್ರಮುಖವಾಗಿ ಇದರಲ್ಲಿ ವಾಯುಮಂಡಲ ಉಲ್ಟಾ ಇದೆ. ಒಂಥರ ಬೇರೆ ಮನುಷ್ಯನಿಗೆ ವಾಸಿಸ್ಲಿಕ್ಕೆ ಆಗದೇ ಇರುವಂತ ವಾಯುಮಂಡಲ ಇದ್ರ ಮೇಲಿದೆ. ಸೊ ಇದ್ರ ಮೇಲೆ ವಾಯುಮಂಡಲ ಇರೋದ್ರಿಂದಾಗಿ ಬೇರೆ ತರದ ವಾಯುಮಂಡಲ ಅಂದ್ರೆ ಎಂತದ್ದು? ಸೊ ಭೂಮಿಯ ಮೇಲೆ ವಾಯುಮಂಡಲ ಇದೆ, ಅದರಲ್ಲಿ ಏನಿದೆ? ಆಕ್ಸಿಜನ್ ಇದೆ ಮತ್ತೆ ನೈಟ್ರೋಜನ್ ಇದೆ ಭೂಮಿಯ ಮೇಲಿನ ವಾಯುಮಂಡಲದಲ್ಲಿ. ಆದ್ರೆ ವೇನಸ್ ಮೇಲೆ ಇರುವಂತ ವಾಯುಮಂಡಲದಲ್ಲಿ ಸೊ ಏನಿದೆ? CO2 ಇದೆ, ಗ್ರೀನ್ ಹೌಸ್ ಗ್ಯಾಸಸ್ ಇದಾವೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಮತ್ತೆ ಸಲ್ಫ್ಯೂರಿಕ್ ಆಸಿಡ್ H2SO4 ಇದೆ. ಓಕೆನಾ, ಸಲ್ಫ್ಯೂರಿಕ್ ಆಸಿಡ್ ಇದೆ. ಸೊ ಗ್ರೀನ್ ಹೌಸ್ ಗ್ಯಾಸಸ್ ಇಂದಾಗಿ ಏನ್ ಪರಿಣಾಮ ಆಗ್ತದೆ? ಸೂರ್ಯನಿಂದ ಬಂದ ಕಿರಣಗಳನ್ನ ನೇರವಾಗಿ ಅಬ್ಸರ್ವ್ ಮಾಡ್ತದೆ. ಸೂರ್ಯನಿಂದ ಬಂದ ಕಿರಣಗಳನ್ನ ಏನ್ ಮಾಡ್ತದೆ? ನೇರವಾಗಿ ಅಬ್ಸರ್ವ್ ಮಾಡ್ತದೆ. ಸೊ ಕಾರ್ಬನ್ ಡೈಆಕ್ಸೈಡ್ ಮೋಸ್ಟ್ ಡಿಫಾಲ್ಟ್ ಕ್ಯಾರೆಕ್ಟರ್ ಏನ್ ಹೇಳಿ? ಸೊ ಮೊದಲ ಕ್ಯಾರೆಕ್ಟರ್ ನ ಅಬ್ಸರ್ವ್ ಮಾಡ್ತದೆ, ಹೀಟ್ ಅನ್ನ ಅಬ್ಸರ್ವ್ ಮಾಡ್ತದೆ, ಬಟ್ ಅದನ್ನ ರಿಫ್ಲೆಕ್ಟ್ ಮಾಡಲ್ಲ. ಹೀಟ್ ಅನ್ನ ಅಬ್ಸರ್ವ್ ಮಾಡ್ತದೆ, ಅದನ್ನ ರಿಫ್ಲೆಕ್ಟ್ ಮಾಡಲ್ಲ. ಇದೊಂಥರ ಪ್ರೆಷರ್ ಕುಕ್ಕರ್ ತರ ವರ್ಕ್ ಮಾಡ್ತದೆ. ಸೊ ಅಬ್ಸರ್ವ್ ಮಾಡ್ತದೆ, ಜಲ್ದಿ ಬಿಡಲ್ಲ. ಹಂಗಾಗಿ ಇದರಲ್ಲಿ ಕೂಡ ಮನುಷ್ಯ ವಾಸ ಮಾಡ್ಲಿಕ್ಕೆ ಆಗಲ್ಲ. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಅಲ್ಲೇನಾಗಿರ್ತದೆ? ಹೀಟ್ ಅನ್ನ ಅಬ್ಸರ್ವ್ ಮಾಡ್ತದೆ. ಹೀಟ್ ಅನ್ನ ಅಬ್ಸರ್ವ್ ಮಾಡಿದಾಗ ಏನಾಗ್ತದೆ? ಉಷ್ಣ ತಾಪ ಜಾಸ್ತಿ ಆಗುವಂತ ಗ್ರಹ. ಹಂಗಾಗಿ ಅತ್ಯಂತ ತಾಪದ ಗ್ರಹ ಯಾವುದು ಅಂತ ಕರಿತೀವಿ ನಾವು? ಅದನ್ನ
ವೇನಸ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಈ ಸಲ್ಫ್ಯೂರಿಕ್ ಆಸಿಡ್ ಇರೋದ್ರಿಂದ ಮೋಸ್ಟ್ ಬ್ರೈಟೆಸ್ಟ್ ಪ್ಲಾನೆಟ್ ಅಂತ ಕರಿತೀವಿ. ಸೊ ಇದು ಮೋಸ್ಟ್ ಬ್ರೈಟೆಸ್ಟ್ ಪ್ಲಾನೆಟ್. ಯಾಕೆ ಮೋಸ್ಟ್ ಬ್ರೈಟೆಸ್ಟ್ ಪ್ಲಾನೆಟ್ ಅಂದ್ರೆ ಇದರಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಇದೆ. ಸೊ ಸೂರ್ಯನಿಂದ ಬಂದಂತಹ ಕಿರಣಗಳನ್ನ ಹೇರಳವಾಗಿ ಹೈಯೆಸ್ಟ್ ಆಗಿದೆ, ಜಾಸ್ತಿ. ಸೊ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಲ್ಫ್ಯೂರಿಕ್ ಆಸಿಡ್ಗಳು ಜಾಸ್ತಿ ಪ್ರಮಾಣದಲ್ಲಿದೆ. ಸೊ ಸೂರ್ಯನಿಂದ ಬಂದ ಹೇರಳವಾದ ಕಿರಣಗಳನ್ನ ನೇರವಾದ ಕಿರಣಗಳನ್ನ ಹೇರಳವಾಗಿ ತನ್ನ ಹತ್ರ ಇಟ್ಕೊಳ್ಳದೆ, ಸೊ 70% ಗಿಂತನೂ ಅಧಿಕವಾಗಿ ಇದು ರಿಫ್ಲೆಕ್ಟ್ ಮಾಡುತ್ತೆ. ಸೂರ್ಯನಿಂದ ಬಂದ ಕಿರಣಗಳನ್ನ 70% ಗಿಂತನೂ ಅಧಿಕವಾಗಿ ರಿಫ್ಲೆಕ್ಟ್ ಮಾಡುತ್ತೆ. ಹಂಗಾಗಿ ಆ ರಿಫ್ಲೆಕ್ಟ್ ಆಗೋದ್ರಿಂದ ಬೆಳಕಿನ ಪ್ರಮಾಣ ಜಾಸ್ತಿಯಾಗಿ ಕಾಣಿಸ್ತದೆ. ಹಂಗಾಗಿ ಇಡೀ ಸೌರಮಂಡಲದಲ್ಲಿ 3ನೇ ಅತ್ಯಂತ ಹೊಳೆಯುವ ಗ್ರಹ ಇದಾಗಿದೆ. ಓಕೆನಾ, 3ನೇ ಅತ್ಯಂತ ಮೋಸ್ಟ್ ಬ್ರೈಟೆಸ್ಟ್ ಪ್ಲಾನೆಟ್ ಇದಾಗಿದೆ. ಸೊ ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಿರೋದ್ರಿಂದ ತಾಪಮಾನ ಜಾಸ್ತಿ ಆಗಿರ್ತದೆ. ಇದರಲ್ಲೂ ಕೂಡ ಮನುಷ್ಯ ವಾಸ ಮಾಡ್ಲಿಕ್ಕೆ ಆಗಲ್ಲ. ಮನುಷ್ಯನಿಗೆ ಬೇಕಿದ್ದು ಆಕ್ಸಿಜನ್. ಬಟ್ ಇದರಲ್ಲಿ ಏನಾಗಿದೆ, CO2 ಮತ್ತೆ ಸಲ್ಫ್ಯೂರಿಕ್ ಆಸಿಡ್ H2SO4 ಇದೆ. ಹೌದಾ, ಗ್ರೀನ್ ಹೌಸ್ ಗ್ಯಾಸಸ್ಗಳು ಇರೋದ್ರಿಂದ ಆಗಲ್ಲ. ಸೊ ಯಾವಾಗ ಗ್ರೀನ್ ಹೌಸ್ ಗ್ಯಾಸಸ್ಗಳು ಕಾರ್ಬನ್ ಡೈಆಕ್ಸೈಡ್ಗಳು ಇದೆಯೋ ಅಲ್ಲಿ ಏನಾಗಿರ್ತದೆ, ಕಿರಣಗಳನ್ನ ಹಿಡಿದಿಟ್ಟಿರ್ತದೆ, ತಾಪಮಾನ ಜಾಸ್ತಿ ಇರ್ತದೆ. ಹಂಗಾಗಿ ಇದರಲ್ಲಿ ಡೇ ಟೈಮ್ ಅಲ್ಲಿ ಮತ್ತೆ ನೈಟ್ ಟೈಮ್ ಅಲ್ಲಿ ಆನ್ ಅಂಡ್ ಅವರೇಜ್ ಅಲ್ಲಿ 435, ಓಕೆನಾ, 435 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದರಲ್ಲಿ ಇರ್ತದೆ. 435 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ಏನಾಗಿರ್ತದೆ ಇದರಲ್ಲಿ ಇರ್ತದೆ. 435 ಆನ್ ಅಂಡ್ ಅವರೇಜ್, ಓಕೆನಾ. 435 ಡಿಗ್ರಿಯಿಂದ 465 ವರೆಗೂ ಕೂಡ ಟೆಂಪರೇಚರ್ ಇದೆ ಇದರಲ್ಲಿ. ಸೊ 430 ಇಂದ 465 ಡಿಗ್ರಿ ಸೆಲ್ಸಿಯಸ್, 435 ಇಂದ 465 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರೋದ್ರಿಂದ ಈ ಟೆಂಪರೇಚರ್ ಅಲ್ಲಿ ಮನುಷ್ಯ ಬದುಕಲಿಕ್ಕೆ ಆಗಲ್ಲ. ಸೊ ಈ ಶುಕ್ರ ಗ್ರಹವನ್ನ ಇನ್ನೊಂದು ಹೆಸರಿಂದ ಕರಿತೀವಿ ನಾವು, ಸೌರಮಂಡಲದ ರಾಣಿ ಅಂತ ಕರಿತೀವಿ. ಏನಂತ ಕರಿತೀವಿ? ಸೌರಮಂಡಲದ ರಾಣಿ ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ ಇಡೀ ಸೌರಮಂಡಲದಲ್ಲಿ ಮೋಸ್ಟ್ ಬ್ರೈಟೆಸ್ಟ್ ಆಗಿರೋದ್ರಿಂದ ಸೌರಮಂಡಲದ ರಾಣಿ ಅಂತ ಕರಿತೀವಿ. ನೋಡಿ, ಸೌರಮಂಡಲದ ಗ್ರಹಗಳ ಪಟ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಹೊಳೆಯುವ ಗ್ರಹ ಯಾವ್ದಪ್ಪ ಅಂದ್ರೆ ಶುಕ್ರ ಗ್ರಹ. ಓಕೆನಾ, ಅತ್ಯಂತ ಹೆಚ್ಚು ಕ್ಷುದ್ರ ಗ್ರಹಗಳನ್ನ ಹೊಂದಿದ್ದು ಮೋಸ್ಟ್ ಬ್ಯೂಟಿಫುಲ್ ಪ್ಲಾನೆಟ್ ಅಂತ ಯಾವ್ದಾದ್ರು ಕರೆದ್ರೆ ಅದನ್ನ ಸ್ಯಾಟರ್ನ್ ಕರಿತೀವಿ, ಶನಿ ಗ್ರಹವನ್ನ ಕರಿತೀವಿ. ನೆಕ್ಸ್ಟ್, ಸೌರಮಂಡಲದ ಅತ್ಯಂತ ಹೊಳೆಯುವ ನಕ್ಷತ್ರ ಯಾವ್ದಂತ ಕರೆದ್ರೆ ಅದನ್ನ ಸೀರಿಯಸ್ ನಕ್ಷತ್ರ ಅಂತ ಕರಿತೀವಿ. ಓಕೆನಾ, ಸೊ ಸೀರಿಯಸ್ ನಕ್ಷತ್ರ. ಸೌರಮಂಡಲದಲ್ಲಿ ಅತ್ಯಂತ ಅಧಿಕವಾದ ಬೆಳಕಿನ ಪ್ರಮಾಣವನ್ನ ಹೊಂದಿರತಕ್ಕಂಥ ನಕ್ಷತ್ರ ಯಾವ್ದಂತ ಕರೆದ್ರೆ ಅದನ್ನ ನಾವು ಯಾವ್ದು ಕರಿತೀವಿ? ಸೂರ್ಯನನ್ನ ಕರಿತೀವಿ. ಈ ಸಣ್ಣ ಪುಟ್ಟ ಟರ್ಮ್ಸ್ಗಳು, ಬೇಸಿಕ್ ಟರ್ಮ್ಸ್ಗಳು ಗೊತ್ತಿರ್ಬೇಕು. ನೆಕ್ಸ್ಟ್, ಸೌರಮಂಡಲದಲ್ಲಿ ಇದನ್ನ ಭೂಮಿಯ ಸಹೋದರಿ ಅಂತ ಕರಿತೀವಿ. ಭೂಮಿಯ ಸಹೋದರಿ ಅಂತ ಕರಿತೀವಿ. ಸೊ ಇದನ್ನ ಟ್ವಿನ್ ಸಿಸ್ಟರ್ ಆಫ್ ಅಂತ ಕರಿತೀವಿ. ಟ್ವಿನ್ಸ್ ಮೀನ್ಸ್ ಅವಳಿ ಜವಳಿ ಅಂತ ಕರಿತೀವಿ. ಭೂಮಿಯ ಅವಳಿ ಜವಳಿಯ ಗ್ರಹ ಅಂತ ಕರಿತೀವಿ. ಅವಳಿ ಜವಳಿನಾರು ಅನ್ಕೊಳ್ರಿ, ಅಣ್ಣ ತಮ್ಮನಾರು ಅನ್ಕೊಳ್ರಿ, ಏನಾರು ಅನ್ಕೊಳ್ರಿ, ಒಟ್ಟಿದು ಭೂಮಿಗೆ ಅವಳಿ ಜವಳಿ ಇದ್ದಂಗೆ. ಜಾಸ್ತಿ ಟರ್ಮ್ಸ್ ಗಳಲ್ಲಿ ಭೂಮಿಯ ಸಹೋದರಿ ಅಂತ ಮೆನ್ಷನ್ ಮಾಡ್ತಾರೆ. ಓಕೆನಾ, ಸೊ ಭೂಮಿಗೆ ಸಹೋದರಿಯಾಗಿ. ಸೊ ಹಂಗಾಗಿ ಯಾಕೆ ಇದನ್ನ ಸಹೋದರಿ ಅಂತೀವಿ? ಟ್ವಿನ್ಸ್ ಅಂತ ಅರ್ತೀವಿ. ಓಕೆನಾ, ಅರ್ಥದ ಟ್ವಿನ್ಸ್ ಅಂತ ಕರಿತೀವಿ. ಸೊ ಅದಲ್ಲದೆ ಕೂಡ ಇದನ್ನ ಇನ್ನೊಂದೇನಂತೀವಿ ನಾವು, ಸೊ ಇದನ್ನ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ಮಾರ್ನಿಂಗ್ ಅಂಡ್ ಈವ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ಮಾರ್ನಿಂಗ್ ಅಂಡ್ ಈವ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ಸೊ ಈ ಗ್ರಹ ಇನ್ನೊಂದೇನ್ ಮಾಡ್ತದೆ ಸೌರಮಂಡಲದಲ್ಲಿ, ಸೊ ಇದನ್ನ ನೆಕ್ಸ್ಟ್ ಈ ಗ್ರಹ ಬಂದ್ಬಿಟ್ಟು ಮಾರ್ನಿಂಗ್ ಅಂಡ್ ಈವ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ಸೊ ಯಾಕೆ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಅಂತ ಕರಿತೀವಿ ಅಂದ್ರೆ ಸೂರ್ಯ ಹುಟ್ಟುವಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಅರ್ಲಿ ಮಾರ್ನಿಂಗ್ 4:30, 5:30, 6 ಗಂಟೆ ಆಸ್ಪಾಸ್ನಲ್ಲಿ ಲೈಟ್ ಆಗಿ ಕತ್ಲಿದ್ದಾಗ ಅಂತ ಟೈಮಲ್ಲಿ ಇದು ಕಾಣಿಸುತ್ತೆ. ಈ ಗ್ರಹ ಏನ್ ಮಾಡ್ತದೆ ಕಾಣಿಸುತ್ತೆ. ಸೂರ್ಯನ ಬೆಳಕು ಇನ್ನೂ ಜಾಸ್ತಿ ಬಿದ್ದಿರಲ್ಲ ಅಂತ ಟೈಮಲ್ಲಿ ಕಾಣಿಸುತ್ತೆ. ಇನ್ನು ಕತ್ತಲೆ ಆದ ಸಂದರ್ಭದಲ್ಲಿ ಇನ್ನು ಎಲ್ಲಾ ನಕ್ಷತ್ರಗಳ ಫಾರ್ಮೇಟ್ ಆಗಕ್ಕಿಂತ ಮುಂಚೆನೂ ಕೂಡ ಇದು ಕಾಣಿಸುತ್ತೆ. ಮಾರ್ನಿಂಗ್ ಅಂಡ್ ಈವ್ನಿಂಗ್ ಸ್ಟಾರ್ ಅಂತ ಇದನ್ನ ಕರಿತೀವಿ. ಓಕೆನಾ, ಯಾಕೆ ಏನಾಯ್ತು? ಓಕೆ, ಏನಾಯ್ತಲ್ಲ. ಓಕೆ, ಮಾರ್ನಿಂಗ್ ಅಂಡ್ ಈವ್ನಿಂಗ್ ಸ್ಟಾರ್ ಅಂತ ಇದನ್ನ ಕರಿತೀವಿ. ನೆಕ್ಸ್ಟ್, ಇದ್ರದ್ದು ರೊಟೇಷನ್ ಬಂದ್ಬಿಟ್ಟು ರೊಟೇಷನ್. ಈ ಗ್ರಹ ಏನ್ ಮಾಡ್ತದೆ ಗೊತ್ತಾ, ತನ್ನ ಸೂರ್ಯನೇ ಸುತ್ತಕ್ಕಿಂತ ಜಾಸ್ತಿ ಸೂರ್ಯನನ್ನ ಸುತ್ತಲಿಕ್ಕೆ ತಗೊಳ್ಳುವಂತ ರೆವಲ್ಯೂಷನ್, ಸೂರ್ಯನನ್ನ ಸುತ್ತಲಿಕ್ಕೆ ತಗೊಳ್ಳಂತ ಟೈಮ್ಗಿಂತನೂ ಜಾಸ್ತಿ ತನ್ನಷ್ಟಕ್ಕೆ ತಾನು ಸುತ್ತಲಿಕ್ಕೆ ಜಾಸ್ತಿ ಟೈಮ್ ತಗಂತಾನೆ. ಸೊ ತನ್ನಷ್ಟಕ್ಕೆ ತಾನು ಸುತ್ತಲಿಕ್ಕೆ ಟೈಮ್ ಜಾಸ್ತಿನೇ ತಗಂತಾನೆ. ಹಾಗಾದ್ರೆ ಸೂರ್ಯನಿಗೆ ಸುತ್ತಲಿಕ್ಕೆ ಇದು 425 ಡೇಸ್ ತಗಂತಾನೆ. 425 ಡೇಸ್ ತಗಂತಾನೆ ತನ್ನ ಸುತ್ತನ ತಾನು ಸುತ್ತಲಿಕ್ಕೆ. ಸಾರಿ, 400 ಅಲ್ಲ, 225 ಡೇಸ್, ಅರ್ತ್ ಡೇಸ್ ಗಳನ್ನ ತಗಂತಾನೆ. ಸೊ 243 ಡೇಸ್ ಗಳನ್ನ ಸೊ ಈತ ಏನ್ ಮಾಡ್ತಾನೆ
ಸೂರ್ಯನ ತನ್ನನ್ನ ತಾನು ಸುತ್ತಕೊಳ್ಳಕ್ಕೆ ತಗೊಂತಾನೆ. ಫಾರ್ ಎಕ್ಸಾಂಪಲ್ ನೋಡಿ, ಸೊ ನಮ್ಮ ಭೂಮಿ ಗ್ರಹ ಏನ್ ಮಾಡ್ತದೆ, 24 ಗಂಟೆ ಹಿಂಗ್ ತಾನ್ ಪಾಡಿಗೆ ತನ್ನ ಸರ್ರ ಅಂತ ಸುತ್ತ ಬಿಡ್ತಾನೆ. ತನ್ನ ಪಾಡಿಗೆ ತಾನು ಹಿಂಗ್ ಸ್ಪೀಡ್ ಆಗಿ ಸುತ್ತಕಂತ ಏನ್ ಮಾಡ್ತಾನೆ, ಸೂರ್ಯನನ್ನ ಸುತ್ತಾಕ್ಲಿಕ್ಕೆ 365 ದಿನ ತಗೊಂತಾನೆ. ಆದ್ರೆ ಶುಕ್ರ ಗ್ರಹದ ಡಿಫಾಲ್ಟ್ ಏನಪ್ಪಾ ಅಂದ್ರೆ ನಿಧಾನವಾಗಿ ಸುತ್ತಾನೆ. ಮೂಲವಾಗಿ ತನ್ನಷ್ಟು ತಾನೇ ನಿಧಾನವಾಗಿ ಸುತ್ತಾನೆ, ಹಿಂಗೆ ಟೊಕ್ಕು ಕುಟೊಕ್ಕು 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 ಕನ್ಕಂತ ತನ್ನಷ್ಟಕ್ಕೆ ತಾನು ಸುತ್ತಲಿಕ್ಕೇನೆ 243 ದಿನ ತಗಂತಾನೆ. ಹಂಗಾದ್ರೆ ಸೊ ಸೂರ್ಯನ ಸುತ್ತಲಿಕ್ಕೆ ಅತ್ಯಂತ ವೇಗವಾಗಿ ಸುತ್ತಾನೆ. ಹಿಂಗೆ ತನ್ನಷ್ಟು ನಿಧಾನಕ್ಕೆ ಹಿಂಗ್ ಸುತ್ತಕಂತಾನೆ ಸೂರ್ಯನನ್ನ ಸರ್ರ ಅಂತ ಒಂದ್ ರೌಂಡ್ ಹೊಡೆದ್ ಬಿಡ್ತಾನೆ. ಓಕೆನಾ? ಸೊ 1.5 ವರ್ಷ ಬೇಕು ಇವನಿಗೆ ಆನ್ ಅಂಡ್ ಅವರೇಜ್. ತಾನ್ ಪಾಡಿಗೆ ತಾನು ಸುತ್ತಲಕ್ಕ 1.5 ವರ್ಷ ಬೇಕು. ಆದ್ರೆ ಸೂರ್ಯನ ಸುತ್ತಲಿಕ್ಕೆ 1 ವರ್ಷನಾಗ ಸುತ್ತ ಬಿಡ್ತಾನೆ. ಮೀನ್ಸ್ 225 ಡೇಸ್ಗೆ ಇಲ್ಲಿ 1 ಇಯರ್ ಆಗ್ತದೆ. 1 ಇಯರ್ ಮೀನ್ಸ್ ಏನು, ಆ ಗ್ರಹ ಸೂರ್ಯನನ್ನು ಸುತ್ತಲಿಕ್ಕೆ ತಗೊಳ್ಳುವಂತ ಟೈಮ್ ನಾವು 1 ಇಯರ್ ಅಂತ ಕರಿತೀವಿ. ಭೂಮಿ ಸುತ್ತಲಿಕ್ಕೆ ಎಷ್ಟು ಬೇಕು, 365 ಡೇಸ್. ಸೊ ಹಿಂಗ್ 365 ತನ್ನಷ್ಟಕ್ಕೆ ತಾನು ಸುತ್ತಕೊಂಡು ಒಂದು ರೌಂಡ್ ಹೊಡ್ಕೊಂಡು ಬಂದ್ರೆ 365 ಡೇಸ್, ಅದನ್ನೇನಂತೀವಿ ಕರಿತೀವಿ ನಾವು, ವರ್ಷ ಅಂತ ಕರಿತೀವಿ. ಬಟ್ ಇಲ್ಲಿ ಶುಕ್ರ ಗ್ರಹಕ್ಕೆ ಎಷ್ಟು ಬೇಕು, ಸೊ 225 ಡೇಸೇ ಬೇಕು. ಬಟ್ ತನ್ನಷ್ಟಕ್ಕೆ ತಾನು ಸುತ್ತಲಿಕ್ಕೆ 243 ದಿನ ಬೇಕು. ಗೊತ್ತಾಗ್ತಿದ್ಯಾ? ಸೊ ಇದ್ರ ಮೇಲೆ ಪ್ರಮುಖವಾಗಿ 2 ಯಾನಗಳಾಗಿದ್ದಾವೆ. ಓಕೆನಾ? ಶುಕ್ರ ಗ್ರಹದ ಮೇಲೆ 2 ಯಾನಗಳಾಗಿದ್ದಾವೆ. ಡಾವಿನ್ಸಿ ಅಂತ ಒಂದು, ಪ್ಲಸ್ ವೆರಿಟಸ್ ಅಂತ. ಡಾವಿನ್ಸಿ ಮತ್ತು ವೆರಿಟಸ್ ಅಂತ 2 ಯಾನಗಳು ಪ್ರಮುಖ ಯಾನಗಳಾಗಿದ್ದಾವೆ. ಸೊ ಇದ್ರಗಳ ಬಗ್ಗೆ ಕೇಳಿದಾನೆ ಎಕ್ಸಾಮ್ಸ್ ಅಲ್ಲಿ. ನೆಕ್ಸ್ಟ್, ಇನ್ನು ಶುಕ್ರ ಗ್ರಹವನ್ನು ನಾವು ಏನಂತ ಕರಿದ್ವಿ, ಟ್ವಿನ್ ಅಂತ ಕರಿದ್ವಿ, ಭೂಮಿಯ ಸಹೋದರಿ ಅಂತ ಕರೆದ್ವಿ. ಓಕೆನಾ? ಭೂಮಿಯ ಸಹೋದರಿ ಅಂತ ಕರೆದ್ವಿ. ಯಾಕೆ ಭೂಮಿಯ ಸಹೋದರಿ ಅಂತ ಕರಿತೀವಿ? ಓಕೆನಾ? ಸೊ ಭೂಮಿಗೂ ಮತ್ತು ವೆನಸ್, ಓಕೆನಾ, ಶುಕ್ರ ಗ್ರಹಕ್ಕೂ ಎರಡಕ್ಕೂ ಸಿಮಿಲಾರಿಟಿ ಇದೆ. ಭೂಮಿಗೂ ಮತ್ತು ಶುಕ್ರ ಗ್ರಹಕ್ಕೂ ಒಂದಿಷ್ಟು ಸಿಮಿಲಾರಿಟೀಸ್ ಇದಾವೆ. ಓಕೆನಾ? ಸಿಮಿಲಾರಿಟೀಸ್ ಏನೇನು ಸಿಮಿಲಾರಿಟೀಸ್ ಇದಾವೆ? ಸೊ 95% ಭೂಮಿಯ ವ್ಯಾಸಕ್ಕೆ ಸಮನಾಗಿದೆ. 90% ನಷ್ಟು ಭೂಮಿಯ ವ್ಯಾಸವನ್ನ ಹೊಂದಿದೆ. ಭೂಮಿಯ ವ್ಯಾಸವನ್ನ 95% ಹೊಂದಿದೆ. ಹೌದಾ? 81% ಮಾಸ್ ಅನ್ನ ಹೊಂದಿದೆ. 81% ಮಾಸ್ನ ಹೊಂದಿದೆ. ಸೊ ಎರಡೂ ಕೂಡ ಅರ್ತ್ ಇಂದ ಫಾರ್ಮೇಶನ್ ಆಗಿದೆ, ಮೀನ್ಸ್ ಮಣ್ಣಿನಿಂದ ಫಾರ್ಮೇಟ್ ಆಗಿದೆ. ಇದರಲ್ಲೂ ಕೂಡ ರಾಕಿ ಪಾರ್ಟಿಕಲ್ಸ್ ರಾಕಿಯಿಂದನೇ ಫಾರ್ಮೇಟ್ ಆಗಿದೆ. ಓಕೆನಾ? ಫಾರ್ಮೇಶನ್ಸ್ ರಾಕಿಯಿಂದನೇ ಆಗಿದೆ. ಸೊ ಇದರಲ್ಲೂ ಕೂಡ ಏನಿದೆ, ಕೋರ್ ಇದೆ, ಮ್ಯಾಂಟಲ್ ಇದೆ, ನೆಕ್ಸ್ಟ್ ಕ್ರಸ್ಟ್ ಇದೆ. ಸೊ ಭೂಮಿಗೆ ಹೆಂಗಿದೆ, ಇದಕ್ಕೂ ಹಂಗೆ ಇದೆ. ಕೋರು, ಮ್ಯಾಂಟಲು, ಕ್ರಸ್ಟ್ ಅಂತ ಇದರಲ್ಲೂ ಕೂಡ ಇದೆ. ಸೊ ಇದಕ್ಕೂ ವಾಯುಮಂಡಲ ಇದೆ, ಭೂಮಿಗೂ ವಾಯುಮಂಡಲ ಇದೆ, ಇದಕ್ಕೂ ವಾಯುಮಂಡಲ ಇದೆ. ಭೂಮಿಗೆ ವಾಯುಮಂಡಲದಲ್ಲಿ ಏನಿದೆ, ಆಕ್ಸಿಜನ್ ಅಂಡ್ ನೈಟ್ರೋಜನ್. ಬಟ್ ಇದಕ್ಕೇನಿದೆ, CO2 ಅಂಡ್ H2SO4, ಸಲ್ಫ್ಯೂರಿಕ್ ಆಸಿಡ್. ಹೌದಾ? ಇಲ್ಲಿವರೆಗೂ ಏನಾದ್ರು ಡೌಟ್ಸ್? ಇದು ಸೊ ಹಿಮ್ಮುಖವಾಗಿ ತಿರುಗುವಂತ ಗ್ರಹ. ಹಿಮ್ಮುಖದ ಹಿಮ್ಮುಖವಾಗಿ ತಿರುಗುವಂತ ಗ್ರಹ ಏನು, ಶುಕ್ರ ಗ್ರಹ. ಇಲ್ಲಿ ಎಲ್ಲಾ ಗ್ರಹಗಳು ಏನ್ ತಿರುಗ್ತವೆ, ವೆಸ್ಟ್ ಟು ಈಸ್ಟ್ ತಿರುಗ್ತವೆ. ಓಕೆನಾ? ಪಶ್ಚಿಮದಿಂದ ಪೂರ್ವದ ಕಡೆ ತಿರುಗ್ತವೆ. ಪಶ್ಚಿಮದಿಂದ ಪೂರ್ವದ ಕಡೆ ಇಲ್ಲಿ ಸೂರ್ಯ ಇದ್ದಾನೆ ಅಂತ ಅನ್ಕೊಂಡ್ರಿ, ಇದು ಪಶ್ಚಿಮ, ಇದು ಪೂರ್ವ. ಹೌದಾ? ಪೂರ್ವದಿಂದ ಪಶ್ಚಿಮ. ಬಟ್ ಇಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗೋದ್ರಿಂದ ಹಿಂಗ್ ತಿರುಗ್ತಿರ್ತಾನಲ್ಲ, ಹಂಗಾಗಿನೇ ಎಲ್ಲಾ ಗ್ರಹಗಳಿಗೆ ಏನಾಗ್ತಿರ್ತವೆ, ಅರ್ತ್ ಅಲ್ಲಿ ಈಸ್ಟ್ ಅಲ್ಲಿ ಸನ್ರೈಸ್ ಆಗ್ತಾ ಇರ್ತದೆ. ಬಟ್ ಇಲ್ಲಿ ಏನಾಗ್ತದೆ, ವೇನಸ್ಗೆ ಓಕೆನಾ, CO2 ಅಂಡ್ H2SO4 ಹೋಯ್ತಾ ಇಲ್ಲ, CO2 ಅಂಡ್ ಅಲ್ಲ ಇದರದು, ಇದು ಅರ್ಥದಲ್ವೇ. ಸೊ ಅರ್ಥದ ವಾಯುಮಂಡಲ, ಅರ್ಥಗೆ ಅರ್ಥ ಅಂತ ಬರೆದು ಬಿಡ್ರಿ ಇಲ್ಲಿ ನೀಟಾಗಿ. ಸೊ ಇದು ವೇನಸ್ಗೆ ಏನಿದೆ, ಅರ್ಥಗೇನಿದೆ, ಅರ್ಥಗೆ ಆಕ್ಸಿಜನ್ ಪ್ಲಸ್ ನೈಟ್ರೋಜನ್ ಇದೆ. ಸೊ ಇಲ್ಲೇನಿದೆ, ಕಾರ್ಬನ್ ಡೈಆಕ್ಸೈಡ್ ಅಂಡ್ H2SO4, ಸಲ್ಫ್ಯೂರಿಕ್ ಆಸಿಡ್, H2SO4 ಹೇರಳವಾಗಿರೋದ್ರಿಂದ. ಸೊ ಹಿಮ್ಮುಖವಾಗಿ ತಿರುಗೋದ್ರಿಂದ ಇಲ್ಲೇನಾಗ್ತದೆ, ಸನ್ರೈಸ್ ಏನಾಗ್ತದೆ, ಸನ್ರೈಸ್ ವೆಸ್ಟ್ ಅಲ್ಲಿ ಆಗ್ತದೆ. ಸನ್ರೈಸ್ ವೆಸ್ಟ್ ಸೈಡ್ ಅಲ್ಲಿ ಆಗ್ತದೆ. ರೊಟೇಷನ್ ಬಂದ್ಬಿಟ್ಟು ಈಸ್ಟ್ ಟು ವೆಸ್ಟ್ ಆಗ್ತದೆ. ಇದಿಷ್ಟು ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತ
ಇನ್ಫಾರ್ಮೇಶನ್. ನೆಕ್ಸ್ಟ್ ಭೂಮಿ ಬಹಳ ದೊಡ್ಡದಾಗಿ ಇನ್ಫಾರ್ಮೇಶನ್ಸ್ ನ ಕಲೆಕ್ಟ್ ಹಾಕೋಣ. ಭೂಮಿನ ಲಾಸ್ಟ್ ಆಗಿ ಹೇಳೋಣ. ಸೊ ತದನಂತರ ಇದಾದ್ಮೇಲೆ ಮಾರ್ಸ್ ಅನ್ನ ಶುರು ಮಾಡೋಣ. ಆಸ್ಟ್ರಾಯ್ಡ್ ಬೆಲ್ಟ್ ಗಳನ್ನ ಇನ್ನೊಂದು ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆ ನೋಡೋಣ. ಗುರುಗ್ರಹವನ್ನ ನೋಡೋಣ. ಫೋಬೋಸು, ಡಿಮೋಸು, ಗ್ಯಾನಿಮೇಡು, ಈಚ್ ಅಂಡ್ ಎವ್ರಿಥಿಂಗು ನೋಡೋಣ. ಸೊ ಇವುಗಳ ಎಲ್ಲದಕ್ಕಿಂತ ಮುಂಚಿತವಾಗಿ ಸೊ ಇನ್ನು ಯಾರಾದ್ರೂ ಈಶ್ವರ್ಗಳು ಎಜುಕೇಶನ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರಿಪ್ಷನ್ ಆಗಿರ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಈಶ್ವರ್ಗಳು ಎಜುಕೇಶನ್ಸ್ ಪ್ಲೇ ಸ್ಟೋರ್ ಇಂದ ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಇಂದ ಬೆನಿಫಿಟ್ ಏನಪ್ಪಾ ಅಂದ್ರೆ ನಿಮಗೆ ಈಶ್ವರ್ಗಳು ಎಜುಕೇಶನ್ಸ್ ಅಲ್ಲಿ ಸಂಪೂರ್ಣವಾದ ಅಪ್ಲಿಕೇಶನ್ಸ್ ಅಲ್ಲಿ ಸೊ ಕ್ಲಾಸ್ ನೋಟ್ಸ್ ಆಗಿರ್ಬೋದು, PDF ಗಳಾಗಿರ್ಬೋದು, ಶಾರ್ಟ್ಸ್ ನೋಟ್ಸ್ ಗಳಾಗಿರ್ಬೋದು, ಓಕೆನಾ, ಒನ್ ಡೇ ಎಕ್ಸಾಮ್ಸ್ ಗಳನ್ನ ಓಲ್ಡ್ ಕ್ವಶನ್ ಪೇಪರ್ ಗಳಾಗಿರ್ಬೋದು, ಟೆಸ್ಟ್ ಸೀರೀಸ್ ಗಳಾಗಿರ್ಬೋದು, ಓಕೆನಾ, ಬೈ ಲ್ಯಾಂಗ್ವೇಜ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಮತ್ತೆ ಕನ್ನಡದಲ್ಲಿ ಬೋತ್ ಲ್ಯಾಂಗ್ವೇಜ್ ಅಲ್ಲಿ ನೋಟ್ಸಸ್ ಇರುತ್ತೆ. ಕಂಪ್ಲೀಟ್ ಆಗಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಪ್ರೊವೈಡ್ ಆಗುತ್ತೆ. ಕೇವಲ 49 ರೂಪೀಸ್ಗೆ ಜಿಯೋಗ್ರಫಿ ಫೌಂಡೇಶನ್ ಬ್ಯಾಚ್ ರನ್ ಆಗ್ತಾ ಇದೆ. ಸೊ ಪ್ರತಿಯೊಬ್ಬರು ಇದ್ರ ಉಪಯೋಗವನ್ನ ತಗೊಳ್ಳಿ. ಸೊ ಬೇರೆ ಕಡೆನೂ ಕೂಡ ಕಲೀರಿ, ಎಲ್ಲೇ ಕಲೀರಿ, ಯಾರ ಹತ್ರನಾರು ಕಲೀರಿ. ಸೊ ಕಾಸೆ ಅಂತ ಏನಿಲ್ಲ. ಸೊ ಕಡಿಮೆ ಇದ್ರೆ ಎಲ್ಲಾದ್ರೂ ಕಲೀರಿ, ಇದಕ್ಕಿಂತ ಕಡಿಮೆ ಅಂತ ಏನಲ್ಲ. ಸೊ ಕಂಟೆಂಟ್ ಜಾಸ್ತಿ ಕಾಸು ಕೊಟ್ಟಾದ್ರೂ ಕಲೀರಿ, ಒಟ್ಟು ಕಲಿಯುವ ಹಂತದಲ್ಲಿ ಕಲೀರಿ. ಯಾಕಂದ್ರೆ ಈಗ ಮುಂದಿನ ಹಂತದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಎಕ್ಸಾಮ್ಸ್ ಗಳು ಹಲವಾರು ಕಾಲ್ಫಾರ್ಮ್ ಆಗ್ತಾ ಇದೆ. ಟೀಚರ್ ಕಾಲ್ಫಾರ್ಮ್ ಆಗ್ತಾ ಇದೆ, PSI ಕಾಲ್ಫಾರ್ಮ್ ಆಗ್ತಾ ಇದೆ, PC ಕಾಲ್ಫಾರ್ಮ್ ಆಗ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಹಾಗಾಗಿ ಹಲವಾರು JEE ಎಕ್ಸಾಮ್ಸ್ ಈಚ್ ಅಂಡ್ ಎವ್ರಿಥಿಂಗ್ ಕಾಲ್ಫಾರ್ಮ್ ಆಗೋದ್ರಿಂದಾಗಿ ಸೊ ಶಾರ್ಟ್ಸ್ ನೋಟ್ಸ್ ಗಳನ್ನ ಹೈಯರ್ಲಿ ಜಾಸ್ತಿ ಕಾಸು ರೈಸ್ ಆಗ್ತದೆ ಸೊಸೈಟಿಲಿ, ನಿಮಗೂ ಗೊತ್ತಿರ್ತದೆ. ಸೊ ಅಪ್ಲಿಕೇಶನ್ಸ್ ಬಿಟ್ಟ ತಕ್ಷಣ ಟ್ಯೂಷನ್ ಫೀಸ್ಗಳು ಜಾಸ್ತಿ ಮಾಡ್ತಾರೆ. ಬಟ್ ನಮ್ಮ ಹತ್ರ ಯಾವಾಗಲೂ 49 ರೂಪೀಸ್ ಇರ್ತದೆ. ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ಸ್ಗಳು ಸೊ ಅನುಕೂಲ ಆಗ್ತಿದ್ರೆ ಸಬ್ಸ್ಕ್ರಿಪ್ಷನ್ಸ್ ನ ತಗೊಳ್ಳಿ. ಸೊ ಸಬ್ಸ್ಕ್ರಿಪ್ಷನ್ ತಗೊಳ್ಳಿಲ್ಲ ಅಂದ್ರೂ ಏನು ಚಿಂತೆ ಇಲ್ಲ, ಫ್ರೀ ಆಫ್ ಆಗಿ ನಿಮಗೆ ನೋಟ್ಸಸ್ ಗಳು ಪ್ರೊವೈಡ್ ಆಗ್ತದೆ. ಅಪ್ಲಿಕೇಶನ್ಸ್ ಅಲ್ಲಿ PDF ಗಳು, ನೋಟ್ಸಸ್ ಗಳಾಗಿರ್ಬೋದು, ಟೆಸ್ಟ್ ಸೀರೀಸ್ ಗಳು ಫ್ರೀ ಆಗಿ ಇರುತ್ತೆ. ಸೊ ಪ್ರತಿಯೊಬ್ಬರು ಇದು ಉಪಯೋಗವನ್ನ ಪಡ್ಕೊಳ್ಳಿ. ನಮ್ಮ ಸೋಷಿಯಲ್ ಮೀಡಿಯಾ ಅದರ್ ಪೇಜಸ್ ಗಳಿಗೂ ಕೂಡ ಜಾಯಿನ್ ಆಗಿ. ಸೊ ಅದರ್ ಪೇಜಸ್ ಗಳಿದಾವೆ, ಯೂಟ್ಯೂಬ್ ಇದೆ, ಟೆಲಿಗ್ರಾಮ್ ಇದೆ ಮತ್ತು ಇನ್ಸ್ಟಾಗ್ರಾಮ್ ಇದೆ. ವಾಟ್ಸಪ್ ಅಲ್ಲೂ ಕೂಡ ಈಶ್ವರ್ಗಳು ಎಜುಕೇಶನ್ ಅಂತ ಒಂದು ವಾಟ್ಸಪ್ ಅಲ್ಲಿ ಅಫಿಷಿಯಲ್ ಚಾನಲ್ ಇದೆ. ಅದರಲ್ಲೂ ಕೂಡ ನಿಮಗೆ ಫ್ರೀ ಆಗಿ ಟೆಸ್ಟ್ ಸೀರೀಸ್ ಗಳು ಎವ್ರಿ ಡೇ ರನ್ ಆಗ್ತಾ ಇದೆ. ಒನ್ಸ್ ಅಗೇನ್ ಮತ್ತೆ ಸಿಗೋಣ. ಜೈ ಹಿಂದ್.